ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ. ಈ ವಾರ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಒಂದು ಅಂತಾರಾಷ್ಟ್ರೀಯ ವಿದ್ಯಮಾನವನ್ನು ಚರ್ಚಿಸಬೇಕು ಅಂತ ಅನ್ನಿಸ್ತು. ಇದೇ ತಿಂಗಳು 14ನೇ ತಾರೀಕು ಆಸ್ಟ್ರೇಲಿಯಾದ ಸಿಡ್ನಿ ನಗರದಲ್ಲಿರುವ ಬಾಂಡಿ ಬೀಚ್ನಲ್ಲಿ ನಡೆದಂಥ ನರಮೇಧ. ತಂದೆ ಮತ್ತು ಮಗ ಆ ಬೀಚ್ನಲ್ಲಿ ಹನಕ ಹಬ್ಬ ಆಚರಣೆಗೆ ಸೇರಿದ್ದ ಸಾವಿರಾರು ಜನರ ಮೇಲೆ ಇಂಡಿಸ್ಕ್ರಿಮಿನೇಟ್ ಫೈರಿಂಗ್ ಮಾಡಿದ್ರು. 9 ನಿಮಿಷಗಳ ಕಾಲ ನಡೆದಂಥ ಆ ಗುಂಡಿನ ದಾಳಿಯಲ್ಲಿ ಹಬ್ಬಕ್ಕೆ ಅಂತ ಸೇರಿದ್ದ 16 ಜನ ಸತ್ತೋದ್ರು, ಒಂದು 45 ಜನರಿಗೆ ಗಾಯಗಳಾಗಿದ್ದಾವೆ. ದಾಳಿಕೋರರ ಪೈಕಿ ಒಬ್ಬನನ್ನು ಪೊಲೀಸರು ಹೊಡೆದು ಹಾಕಿದ್ದಾರೆ, ಇನ್ನೊಬ್ಬನನ್ನು ಜೀವಂತ ಬಂಧಿಸಿದ್ದಾರೆ. ಇದು ಆಸ್ಟ್ರೇಲಿಯಾಕ್ಕೆ ಸೀಮಿತವಾದ ಘಟನೆ ಅಲ್ಲ. ಯಹೂದಿ ಮತ ಪಾಲನೆ ಮಾಡುವವರನ್ನು ಟಾರ್ಗೆಟ್ ಮಾಡಲಾಗಿತ್ತು ಅನ್ನುವಂಥದ್ದು ರಹಸ್ಯ ಏನಲ್ಲ. ದಾಳಿಕೋರರು ಮುಸ್ಲಿಂ ಮತಕ್ಕೆ ಸೇರಿದವರಾಗಿದ್ದರು ಅನ್ನುವುದು ಕೂಡ ರಹಸ್ಯವಲ್ಲ. ಈ ಪ್ರಪಂಚದಲ್ಲಿ ಯಹೂದಿ ಮತಕ್ಕೆ ಸೇರಿದ ಒಬ್ಬ ವ್ಯಕ್ತಿ ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ, ತನ್ನ ಹತ್ತಿರದಲ್ಲೊಬ್ಬ ಮುಸ್ಲಿಂ ಇದ್ದಾನೆ ಅಂತಂದರೆ ಇನ್ಸೆಕ್ಯೂರ್ಡ್ ಫೀಲ್ ಮಾಡಿಕೊಳ್ತಾನೆ. ಹೌದಾ ಅಲ್ಲವಾ? ಇದಕ್ಕೆ ಕಾರಣ ಏನು? ಪರಿಹಾರ ಏನಾದರೂ ಇದೆಯಾ? ಈ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡಬೇಕಾಗಿತ್ತು. ನಮಗೆ ಇವತ್ತು ಅತಿಥಿಯಾಗಿ ಸಿಕ್ಕವರು ವಿಂಗ್ ಕಮಾಂಡರ್ ರಾಜೀವ್ ಅವರು. ರಾಜೀವ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಿಂಗ್ ಕಮಾಂಡರ್ ರಾಜೀವ್ ಅವರಿಗೆ ಅವರ ಟೈಟ್ಲ್ ಹೇಳುತ್ತೆ, ನಿವೃತ್ತ ಹಿರಿಯ ಸೇನಾಧಿಕಾರಿ, ಜೊತೆಗೆ ವಿದೇಶಾಂಗ ವ್ಯವಹಾರಗಳು ಮತ್ತು ರಕ್ಷಣೆಯಲ್ಲಿ ವಿಶೇಷ ಆಸಕ್ತಿ ಇದೆ. ಅವ್ರನ್ನ ಪ್ರಶ್ನಿಸೋದಕ್ಕೆ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಇಂಟ್ರಡಕ್ಷನಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದೆ, ತುಂಬ ರಾ ಅನ್ನಿಸ್ತಿತ್ತು ಕೇಳುವುದಕ್ಕೆ. ಪ್ರಪಂಚದ ಯಾವುದೇ ಭಾಗದಲ್ಲಿ ಒಬ್ಬ ಯಹೂದಿ ಇದ್ದರೆ ಆತನಿಗೆ ಹತ್ತಿರದಲ್ಲೊಬ್ಬ ಮುಸಲ್ಮಾನ ಇದ್ದಾನೆ ಅಂತ ಗೊತ್ತಾದರೆ ಒಂದು ಅಭದ್ರತೆಯ ಭಾವ ಕಾಡುತ್ತೆ. ವಾಸ್ ಇಟ್ ರಿಯಲಿ ಅ ರಾ ಸ್ಟೇಟ್ಮೆಂಟ್ ಆರ್ ಸತ್ಯಕ್ಕೆ ಹತ್ತಿರವಾದ ಹೇಳಿಕೆ ಅಂತಂತೀರಾ? ಇತ್ತೀಚಿನ ಇನ್ಸಿಡೆಂಟ್ಸ್ ನೋಡಿದ್ರೆ ಸತ್ಯದ ಮಾತು ಅಂತ ಅನಿಸುತ್ತೆ. ಬಟ್ ಇದನ್ನು ನಾವು ಒಂದು ಅನಲೈಸ್ ಮಾಡಿದ್ರೆ ಇದು ಒಂದು ಕಡೆಯ ತಪ್ಪು ಅಥವಾ ಒಂದು ಕಡೆ ಸರಿ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ನನ್ನ ಒಪಿನಿಯನ್. ಓಕೆ, ಇದರಲ್ಲಿ ಎರಡು ಕಡೆಯಿಂದನೂ ತಪ್ಪುಗಳಾಗಿವೆ, ಎರಡು ಕಡೆಯಿಂದನೂ ತಿದ್ದುವಂಥ ಪರಿಸ್ಥಿತಿ ಇದೆ. ಆದರೆ ಎರಡು ಕಡೆಯಿಂದನೂ ಒಂದು ಘಟ್ಟ ಏನಿದೆ, ಒಂದು ಪೊಲಿಟಿಕಲ್ ಪವರ್ ಅಥವಾ ಅಲ್ಲಿರೋ ನಾಯಕತ್ವ ಏನಿದೆ, ಕಮ್ಯುನಿಟಿ ನಾಯಕತ್ವ, ದೇ ಆರ್ ನಾಟ್ ವಿಲ್ಲಿಂಗ್ ಟು ಕಾಂಪ್ರಮೈಸ್. ಓಕೆ, ಆ್ಯಂಡ್ ದಟ್ ಈಸ್ ಲೆಟ್ಟಿಂಗ್ ಅಸ್ ಡೌನ್. ಯಾಕೆ ಈ ಸ್ಥಿತಿ ಯಾಕೆ ಬಂತು ಅಂತ? ಈ ಸ್ಥಿತಿ ಯಾಕೆ ಬಂತು ಅಂದರೆ ಸ್ವಲ್ಪ ಹಿಂದೆ ಹೋಗ್ಬೇಕಾಗತ್ತೆ. ನಮಗೆ ಟೈಮ್ ಇದ್ದರೆ ಮಾತಾಡ್ಬೋದು. ದಯವಿಟ್ಟು ನೋಡಿ, ಈಗ ಇಸ್ಲಾಂ ಮತ ಬಂದಾಗ ಪೀಪಲ್ ಆಫ್ ದ ಬುಕ್ ಅಂತ ಬಂತು. ಅಂದರೆ ಪೀಪಲ್ ಆಫ್ ದ ಬುಕ್ ಯಾರು? ಅಲ್ ಕಿತಾಬ್ ಅನ್ಸುತ್ತೆ. ಪ್ರಾಯಶಃ ಪ್ರೇಕ್ಷಕರಲ್ಲಿ ಯಾರು ಇಸ್ಲಾಂ ಮತದವರಿದ್ದರೆ ಅವರು ಇದನ್ನ ಸರಿಯಾಗಿ ಹೇಳ್ಬೋದು. ನನ್ನ ಭಾಷೆ ಸ್ವಲ್ಪ ತಪ್ಪಾಗಿರ್ಬೋದು, ಕ್ಷಮಿಸಬೇಕು. ಅಲ್ ಕಿತಾಬ್ ಅನ್ಸುತ್ತೆ ಅದ್ರ ಹೆಸರು. ಪೀಪಲ್ ಆಫ್ ದ ಬುಕ್ ಅಂದರೆ ಅವ್ರಿಗೆ ಒಂದು ದರ್ಜಿ ಕೊಟ್ಟಿದ್ದಾರೆ, ಅಂದರೆ ಒಂದು ಸ್ಪೆಷಲ್ ಮೆನ್ಷನ್ ಇದೆ, ಸ್ಟೇಟಸ್, ಪ್ರೈಸಿಂಗ್ ದೆಮ್. ಯಾರು ಇವರು ಪೀಪಲ್ ಆಫ್ ದ ಬುಕ್? ಅಪಾರ್ಟ್ ಫ್ರಮ್ ಅಫ್ಕೋರ್ಸ್ ಮುಸ್ಲಿಮ್ ಪೀಪಲ್ ಆಫ್ ಫಾಲೋಯಿಂಗ್ ಇಸ್ಲಾಮಿಕ್ ಐಡಿಯಾಲಜಿ ಆರ್ ಕ್ರಿಶ್ಚಿಯನ್ಸ್ ಆ್ಯಂಡ್ ಜೂಸ್. ಕುರಾನ್ನಲ್ಲಿ ಕೆಲವೊಂದು ಫ್ರೇಸಸ್ಸಲ್ಲಿ ಮೋಸಸ್ ಅವ್ರನ್ನು ಮೋಸಸ್ಸಿನ ಮೆಚ್ಚುಗೆನೂ ಇದೆ. ಸೊ ಹಾಗಾಗಿ, ಬಟ್ ಅದೇ ಇನ್ನು ಕೆಲವು ಫ್ರೇಸಸ್ ತೊಗೊಂಡ್ರೆ ಅವ್ರ ವಿರುದ್ಧವಾದ ಫ್ರೇಸ್ಗಳು ಇವೆ. ಎಸ್, ನಾವು ಅಲ್ಲಿ ಹೋಗಲ್ಲ, ಯಾಕೆಂದರೆ ವಿ ಆರ್ ನಾಟ್ ಡಿಸ್ಕಸಿಂಗ್, ವಿ ಆರ್ ನಾಟ್ ರಿಲಿಜಿಯಸ್ ಪೀಪಲ್. ಎಸ್, ವಿ ಜಸ್ಟ್ ನೋ ಸರ್ಫೇಸ್ ಲೆವೆಲ್ ನಮ್ಗೆ ಗೊತ್ತು. ಕೆಲವೊಂದು ಫ್ರೇಸಸ್ನಲ್ಲಿ ಪ್ರೈಸ್ ಮಾಡಿದ್ದಾರೆ, ಕೆಲವೊಂದು ಪ್ರೈಸಸ್ ವರ್ಸಸ್ನಲ್ಲಿ ಇಟ್ಸ್ ಎಗೇನ್ಸ್ಟ್ ದೆಮ್ ಅಂತ. ಆವಾಗ ಮುಖ್ಯವಾಗದ್ದೇನು, ಇದನ್ನು ಇಂಟರ್ಪ್ರಿಟೇಷನ್ ಮಾಡೋರು ಯಾರು, ಅವ್ರ ಮೇಲೆ ಭಾರ ಬೀಳುತ್ತೆ. ಓಕೆ. ಸೊ ಏನಾಗ್ತಿದೆ ಅಂದರೆ, ಮುಸ್ಲಿಂ ಕಮ್ಯುನಿಟಿನಲ್ಲಿ ಅಥವಾ ಇಸ್ಲಾಮಿಕ್ ಗ್ಲೋಬಲ್ ಕಮ್ಯುನಿಟಿನಲ್ಲಿ ದ ಪ್ರೊಪೋನೆಂಟ್ಸ್ ಆಫ್ ಇಸ್ಲಾಮಿಕ್ ಐಡಿಯಾಲಜಿ ಅವ್ರು ಹೆಚ್ಚಾಗಿ ಯಾವ ವರ್ಸಸ್ನ ಪ್ರಾಪಗೇಟ್ ಮಾಡ್ತಿದ್ದಾರೆ, ದಟ್ ಈಸ್ ಬ್ರೀಡಿಂಗ್ ಫಂಡಮೆಂಟಲಿಸಮ್. ಓಕೆ. ಹಾಗಂತ ಕುರಾನ್ನಲ್ಲಿ ಈ ಥರ ವರ್ಸಸ್ ಇಲ್ಲ ಅಂತಿಲ್ಲ, ಬಟ್ ಅದಕ್ಕೆ ಕೊಡಬೇಕಾಗಿರೋ ಒಂದು
ಭಾರ ಅಥವಾ ಒಂದು ವೆಯ್ಟೇಜ್ ಕೊಟ್ಟಿಲ್ಲ. ಹಾಗಾಗಿ ಇಲ್ಲ ಕುರಾನನ್ನು ಓದದೇ ಇರೋರು ಅಥವಾ ಕುರಾನ್ ಒಬ್ಬ ಮೌಲ್ವಿಯಿಂದ ತಿಳ್ಕೊಳ್ಳೋರು ಮೌಲ್ವಿ ಏನು ಹೇಳ್ತಾನೋ ಅದನ್ನು ಅರ್ಥ ಮಾಡ್ಕೊತಾರೆ. ಹೌದು ಅಲ್ವಾ? ಅವನು ಯಾವುದನ್ನು ಸರಿ ಅಂತಾನೋ ಅದನ್ನು ಅವರು ಅರ್ಥ ಮಾಡ್ಕೊತಾರೆ. ಹಾಗಾಗಿ ಅವನು ಅದನ್ನು ಸರಿ ಅಂದರೆ ವರ್ಸಸ್ ವಿಚ್ ಪ್ರಾಬಬ್ಲಿ ಆರ್ ನಾಟ್ ಆಮಿಕಬಲ್ ಟು ಜೂಸ್ ಆ್ಯಂಡ್ ಕ್ರಿಶ್ಚಿಯನ್ಸ್ ಅದನ್ನು ಅವ್ನು ಒತ್ತಡ ಕೊಟ್ಟರೆ ಅವ್ರು ಅದೇ ಸರಿ ಅಂತ ಹೋಗ್ತಾರೆ. ಎಸ್. ಸೊ ಐ ಥಿಂಕ್ ದಟ್ ಈಸ್ ಒನ್ ಸೆಟ್ ಪ್ರಾಬ್ಲಮ್ ಇನ್ನ ಒಂದು ಸೆಕ್ಷನ್. ಸೊ ಪುಸ್ತಕದಲ್ಲಿ ಬರೆದಿಡಲಾಗಿದೆ, ಆದ್ದರಿಂದ ಇವರು ನಮ್ಮ ಶತ್ರುಗಳು ಅಂತ ಭಾವಿಸುವುದು ಒಂದು ಭಾಗ. ಇದು ರಿಲಿಜಿಯಸ್, ಪೊಲಿಟಿಕಲ್. ಎರಡನೇದು ಏನಾಯಿತು ಅಂದರೆ, ಈ ಪ್ರಾಯಶಃ ಭೂಮಂಡಲದಲ್ಲಿ ನಾವು ಏನೇನು ತೊಂದರೆ ನೋಡ್ತೀವೋ ಇವತ್ತಿನ ಪ್ರಪಂಚದಲ್ಲಿ, ಅಂದರೆ ಜಿಯೋಪೊಲಿಟಿಕಲ್ ಪ್ರಾಬ್ಲಮ್ಸ್ ಎಲ್ಲದಕ್ಕೂ ಒಂದೇ ಕಾರಣ. ಇಟ್ ಈಸ್ ದ ವೆಸ್ಟರ್ನ್ ವರ್ಲ್ಡ್, ಇನ್ ಪರ್ಟಿಕ್ಯುಲರ್ ದ ಬ್ರಿಟಿಷರ್ಸ್. ಎಸ್. ಓಕೆ, ನಮ್ಮ ಎಲ್ಲ ಪ್ರಾಬ್ಲಮ್ಸ್ಗೂ ಮೂಲ ಕಾರಣ ಅವರೇ. ಅಂದರೆ ವಸಾಹತುಶಾಹಿ ಕಾಲದಲ್ಲಿ ಅವರು ಮಾಡಿರುವ ಅಧ್ವಾನಗಳು ಅಂತ. ಈಗೇನಾಯಿತು ಅಂದರೆ World War I ಒಟೋಮನ್ ಎಂಪೈರ್ ಅಂತಿತ್ತು, ಟರ್ಕಿಶ್ ಎಂಪೈರ್, ವಿಚ್ ವಾಸ್ ವೆರಿ ಸ್ಟ್ರಾಂಗ್, ಬಟ್ ಇಟ್ ವಾಸ್ ಡಿಕ್ಲೈನಿಂಗ್. ಅವ್ರ ವಿರುದ್ಧ ಬ್ರಿಟಿಷರ್ಸ್ ವಾಂಟೆಡ್ ಜೂಯಿಶ್ ಸಪೋರ್ಟ್. ಜೂಸ್ ಎಲ್ಲಿದ್ದರು? US ಎಲ್ಲಿದ್ದರು, ಯುರೋಪ್ನಲ್ಲಿ ಸ್ವಲ್ಪ ಇದ್ದರು, ರಷ್ಯಾನಲ್ಲಿ ಬಹಳಷ್ಟು ಜನ ಇದ್ದರು. ಸೊ ಇವ್ರಿಗೆ ಸಪೋರ್ಟ್ ಬೇಕಿತ್ತು. ಸೊ 1970 ಒಂದು ಬೆಲ್ಫೋರ್ತ್ ಅಗ್ರಿಮೆಂಟ್ ಅಂತ ಒಂದು ಮಾಡ್ಕೊಂಡು ವಿತ್ ರಾತ್ಸ್ಚೈಲ್ಡ್ ಅಂತ ಒಬ್ಬರು ಜೂಯಿಷ್ ಮಲ್ಟಿ ಬಿಲಿಯನಿಯರ್, ಅವ್ರ ಫ್ಯಾಮಿಲಿ ಟ್ರೀ ನಿಮ್ಗೆ ಗೊತ್ತಿರ್ಬೋದು. ಸೊ ಅವ್ರ ಜೊತೆ ಒಂದು ಒಪ್ಪಂದ ಆಯಿತು. ಆ ಒಪ್ಪಂದದಲ್ಲಿ ಏನು ಅಂದರೆ, ಬ್ರಿಟಿಷ್ ಪ್ರಾಮಿಸ್ಡ್ ಸಪೋರ್ಟ್ ಫಾರ್ ಕ್ರಿಯೇಷನ್ ಆಫ್ ಎ ಜೂಯಿಷ್ ಸ್ಟೇಟ್ ಇನ್ ಪ್ಯಾಲೆಸ್. ಎಸ್. ಅದಕ್ಕೆ ಮುಂಚಿತವಾಗಿ ಇದೇ ಬ್ರಿಟಿಷರ್ಸು ಒಂದು ಒಪ್ಪಂದ ಮಾಡ್ಕೊಂಡಿದ್ರು ಅರಬ್ಸ್ ಜೊತೆ, ದಟ್ ವಿ ವಿಲ್ ಕ್ರಿಯೇಟ್ ಅನ್ ಅರಬ್ ನೇಷನ್ ಅಂತ. ಎರಡು ಕಡೆನೂ ಹೌದು ದಾಳಿ ಆಡಿದ್ರು. ಅದಾದಮೇಲೆ World War II ಆಯಿತು. World War II ಆದಾಗ ಏನಾಯಿತು, ಹಿಟ್ಲರ್ ಸ್ಟಾರ್ಟೆಡ್ ಪರ್ಸಿಕ್ಯೂಟಿಂಗ್ ಜೂಸ್. ಸೊ ಜೂಸ್ ಎಲ್ಲರೂ ಅಲ್ಲಿಂದ ದೇ ಸ್ಟಾರ್ಟೆಡ್ ಮೈಗ್ರೇಟಿಂಗ್. ಇನ್ 1920s 1945 ದೇ ಸ್ಟಾರ್ಟೆಡ್ ಮೈಗ್ರೇಟಿಂಗ್ ಟು ಪ್ರೆಸೆಂಟ್ ಡೇ ಇಸ್ರೇಲ್. ಬರೀ ಮೈಗ್ರೇಟ್ ಆಗಲಿಲ್ಲ, ದೇ ವರ್ ಇಂಡಸ್ಟ್ರಿಯಸ್, ದೇ ವರ್ ಇಂಟೆಲಿಜೆಂಟ್. ಸೊ ಅವ್ರು ಏನು ಮಾಡಿದ್ರು, ಮಾಡರ್ನ್ ಟೆಕ್ನಿಕ್ಸ್ ಯೂಸ್ ಮಾಡಿ ದೇ ಸ್ಟಾರ್ಟೆಡ್ ಡೆವಲಪಿಂಗ್ ಎ ಡೆಸರ್ಟ್. ಸೊ ಯಾವಾಗ ಅವ್ರು ಡೆವಲಪ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ರೋ ಅವ್ರ ಹತ್ರ ಅಂತಸ್ತು, ದುಡ್ಡಿನ ಶಕ್ತಿ ಎಲ್ಲ ಜಾಸ್ತಿ ಆಯಿತು. ಡೆವಲಪ್ಮೆಂಟ್ ಇನ್ ದ ಸೆನ್ಸ್ ಅದೊಂದು ಮರಳುಗಾಡು, ಎಲ್ಲೆಲ್ಲಿಂದಲೂ ನೀರು ತಗೊಂಬಂದರು, ಏನು ಕೃಷಿ ಶುರು ಮಾಡಿದ್ರು, ಇಂಡಸ್ಟ್ರಿ ಶುರು ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ರಿಗಳು ಸುಮಾರು ಸಿಗ್ತವೆ. ಎಸ್. ಸೊ ಅದರಿಂದ ಏನಾಯಿತು, ಒಂದು ಸಮಾಜದಲ್ಲಿ ಜೂಯಿಷ್ ಸೆಟಲ್ಮೆಂಟ್ ಅಥವಾ ಜೂಯಿಷ್ ಸೆಟ್ಲರ್ಸ್ದು ಒಂದು ಭಾರ, ಅಂದರೆ ದೇ ಬಿಕೇಮ್ ದ ಟಾಪ್ ಲೇಯರ್ ಆಫ್ ದ ಸೊಸೈಟಿ, ವೇರ್ ಆಸ್ ದ ಅರಬ್ಸ್ ವರ್ ದ ಲೋವರ್ ಲೇಯರ್ ಆಫ್ ಸೊಸೈಟಿ. ಆಬ್ವಿಯಸ್ಲಿ ಫ್ರಿಕ್ಷನ್ ಸ್ಟಾರ್ಟೆಡ್. 1948 ಯಾವಾಗ ಇಸ್ರೇಲ್ ಸ್ಥಾಪನೆದು ಇದಾಯಿತೋ ಆ ಕ್ಷಣವೇ ಅಕ್ಕಪಕ್ಕದಲ್ಲಿರೋ ಅರಬ್ ನೇಷನ್ಸು ಅದನ್ನು ಒಪ್ಕೊಳ್ಳಿಲ್ಲ. ಅವತ್ತು ಶುರುವಾಗಿದ್ದ ಯುದ್ಧ ಇದುವರೆಗೂ ನಡೀತಾ ಇದೆ. ಮಧ್ಯದಲ್ಲಿ ವಿರಾಮ ಸಿಗುತ್ತೆ, ಬಟ್ ಮಾನಸಿಕವಾಗಿ ಅವರಿಬ್ಬರಲ್ಲೂ ಇರೋ ಒಂದು ಜಗಳ, ದಾಯಾದಿಗಳು ಜಗಳ. ಈಗ ನಾವು ಹೇಗೆ ಮಹಾಭಾರತದಲ್ಲಿ ಕೌರವರು ಪಾಂಡವರು ಅಂತ ಹೇಳ್ತೀವೋ, ಅದೇ ಥರ ಇಬ್ಬರು ಬಂದಿರೋದು ಒಂದೇ ಲೈನಲ್ಲಿ, ಒಂದೇ ಲೀನಿಯೇಜ್. ಬಟ್ ಆ ಲೀನಿಯೇಜ್ನಲ್ಲಿ ದಾಯಾದಿಗಳಾದ್ರಿಂದ ಆ ಸಂಪತ್ತು, ಪ್ಯಾಲೆಸ್ಟೈನ್ ಅನ್ನೋ ಸಂಪತ್ತಿಗೆ ಇಬ್ಬರು ಹೊಡೆದಾಡ್ತೀವಿ ಅಷ್ಟು. ಆಲ್ ಆರ್ ಏನೋ ಪೀಪಲ್ ಆಫ್ ದ ಬುಕ್ ಒನ್. ಎಸ್. ಮೂರನೇದು, ಎರಡು ಪಿಲ್ಲರ್ ಹೇಳಿದ್ವಿ. ಮೂರನೇ ಪಿಲ್ಲರ್ ಏನು ಅಂದರೆ, ಈಗ ನಮ್ಮ ಒಂದು ಹಿಂದೂಗಳನ್ನ ತೊಗೊಳ್ಳೋಣ. ಹಿಂದೂ ಅನ್ನೋ ಒಂದು ಕಮ್ಯುನಿಟಿ ಇದೆ. ಈಗ ನಾವು ಪಾಕಿಸ್ತಾನದಲ್ಲೇ ಆಗಲಿ ಬಾಂಗ್ಲಾದೇಶನಲ್ಲೇ ಆಗಲಿ ಹಿಂದೂಗಳನ್ನ ಕೊಂದು ಹಾಕಿದ್ರು ಅಥವಾ ಕನ್ವರ್ಟ್ ಮಾಡಿದ್ರು, ಏನೋ ಒಂದು ಮಾಡಿದ್ರು. ನಾವು UN ಹೋದ್ವೋ ಅಥವಾ ಎಲ್ಲೋ ಒಂದು ಕಡೆ ಪ್ರತಿಕ್ರಿಯೆ ಕೊಟ್ವೋ ಹೊರತು, ಆಸ್ ಎ ಕಮ್ಯುನಿಟಿ ವಿ ಡಿಡ್ ನಾಟ್ ವೇಕ್ ಅಪ್ ಟು ಟೇಕ್ ರಿವೆಂಜ್ ಅಗೇನ್ಸ್ಟ್ ಸಂಬಡಿ ಹೂ ಇಸ್ ನಾಟ್ ರಿಲೇಟೆಡ್. ನಮ್ಮ ಪಕ್ಕದಲ್ಲಿ ಯಾರೋ ಒಬ್ರು ಇದ್ದಾನೆ, ಮುಸ್ಲಿಂ ಮತದವನು ಅಥವಾ ಇಸ್ಲಾಮಿಕ್ ಮತದವನು, ಅವನ ಮೇಲೆ ನಾನು ದ್ವೇಷ ತೋರಿಸಲಿಲ್ಲ. ಹೌದು ಆಯ್ತಾ? ಬಿಕಾಸ್ ದಟ್ ಈಸ್ ಪಾಕಿಸ್ತಾನ, ಬಾಂಗ್ಲಾದೇಶ ಹೇಳ್ತೀರಿ. ಕಾಶ್ಮೀರದಲ್ಲಾಗಿದ್ದು ಕರೆಕ್ಟ್, ಅಬ್ಸಲ್ಯೂಟ್ಲಿ ರೈಟ್. ಕಾಶ್ಮೀರದಲ್ಲಾಗಿದ್ದಕ್ಕೂ ನನ್ನ ಪಕ್ಕದ ಮನೇಲಿ ಒಬ್ಬ ಇಸ್ಲಾಮಿಕ್ ಐಡಿಯಾಲಜಿ ಇದ್ದಾನೆ, ನಾನು ಅವನ ಮೇಲೆ ದ್ವೇಷ ತೀರಿಸ್ಕೋಬೇಕು ಅಂತ ಹೋಗಲಿಲ್ಲ. ಹೌದು, ಇದು ಒಂದು ವ್ಯತ್ಯಾಸ. ನಮ್ಮ ಒಂದು ಇದು ಅಥವಾ ಹಿಂದೂ ಐಡಿಯಾಲಜಿಲಿ ಏನು ಅಂದರೆ, ಒಂದು ಕ್ಷಮೆ, ಒಂದು ಜೊತೆಗಿರೋ ಒಂದು ಧಾರಣೆ, ಇದೆಲ್ಲ ಜಾಸ್ತಿ ಇದೆ. ಅವರಲ್ಲಿ ಏನು ಅಂದರೆ, ವೆನ್ ಯು ಕನ್ಸಿಡರ್ ಅಬ್ರಹಮಿಕ್ ಸೆಕ್ಟ್ಸ್, ದೇ ಡೋಂಟ್ ಬಿಲೀವ್ ಇನ್ ದ ನೇಷನ್ ಇನ್ ದ ಪ್ರಿನ್ಸಿಪಲ್ ಆಫ್ ನೇಷನ್ಹುಡ್. ದೇಶವನ್ನು ಕಟ್ಟಡ ಇಲ್ಲ ಅವ್ರಿಗೆ. ಅವರು ಕಾಮ್ ಅಂತ, ಅದು ಸರಿನೋ ತಪ್ಪೋ ಅದು ಈ ಚರ್ಚೆಗೆ ಬೇಡ ಅದು. ಬಟ್ ಅವರ ಒಂದು
ನೇಚರ್ ಆಫ್ ಔಟ್ಲುಕ್ ಆಫ್ ದ ವರ್ಲ್ಡ್ ಈಸ್ ನಾಟ್ ಡಿಫೈನ್ಡ್ ಬೈ ನ್ಯಾಷನಲ್ ಬೌಂಡ್ರೀಸ್. ಇಟ್ ಈಸ್ ಡಿಫೈನ್ಡ್ ಬೈ ದ ಬುಕ್ ಆ್ಯಂಡ್ ದ ಮುಸ್ಲಿಂ ಫೇತ್. ಅದಾದ್ರಿಂದ ಏನಾಗುತ್ತೆ ಅಂದರೆ, ಎಲ್ಲೋ ಒಂದು ಪ್ಯಾಲೆಸ್ಟೈನ್ನಲ್ಲೋ ಅಥವಾ ಎಲ್ಲೋ ಒಂದು ಗಾಜಾಲೋ ಅಥವಾ ಎಲ್ಲೋ ಒಂದು ಚೆಚ್ನಿಯಾನಲ್ಲೋ ಏನೋ ಒಂದು ಇನ್ಸಿಡೆಂಟ್ ಆದಲ್ಲಿ ಎಲ್ಲೋ ಇರೋ ಆಸ್ಟ್ರೇಲಿಯಾನಲ್ಲಿರೋ ಯಹೂದಿಗಳ ಮೇಲೆ ಅಟ್ಯಾಕ್ ಆಗ್ತದೆ. ಅದು ದಾಳಿಕೋರ ಕೂಡ ಪ್ಯಾಲೆಸ್ಟೈನಿಯನ್ ಅಲ್ಲ ಅವನು, ಬಟ್ ಹಿ ಅಸೋಸಿಯೇಟ್ಸ್ ಹಿಮ್ಸೆಲ್ಫ್ ವಿತ್ ದಟ್ ಬಿಕಾಸ್ ಆಫ್ ದ ಲಿಂಕೇಜ್ ಆಫ್ ಫೇತ್. ಧಾರ್ಮಿಕ ನಂಬಿಕೆ ಕಾರಣಕ್ಕಾಗಿ ಅಲ್ಲಿ ನಮ್ಮವರ ಮೇಲೆ ನಡೆದ ದೌರ್ಜನ್ಯಕ್ಕೆ ನಾವು ತೋರಿಸ್ತೀನಿ. ಒಂದು ಲಿಂಕ್ ಇದೆ. ಈ 3 ಪಿಲ್ಲರ್ ಮೇಲೆ ಈ ಒಂದು ಘರ್ಷಣೆ ನಿಂತಿದೆ. ಒಂದು ಐಡಿಯಾಲಜಿ, ಇನ್ನೂ ಒಂದು ಪೊಲಿಟಿಕಲ್, ಮೂರನೇದು ದ ಲ್ಯಾಕ್ ಆಫ್ ನ್ಯಾಷನಲ್ ಬೌಂಡ್ರೀಸ್ ಆ್ಯಂಡ್ ದ ಬಿಲೀಫ್ ಆನ್ ಫೇತ್. ಅಂದರೆ ಇದು ಪ್ಯಾಲೆಸ್ಟೈನು ಇಸ್ರೇಲ್ ಮಧ್ಯೆ ನಡೀತಾ ಇರೋ ಗದ್ದಲ ಅವ್ರವ್ರ ಬಗೆಹರಿಸ್ಕೊಳ್ಳಿ ಅನ್ನೋ ಭಾವನೆ ಬರೋದಿಲ್ಲ. ಇದು ಎಲ್ಲರಿಗೂ ಸೇರಿದ್ದು, ಪ್ರತಿಯೊಂದು ಮುಸ್ಲಿಂ ಅಥವಾ ಇಸ್ಲಾಮಿಕ್ ಐಡಿಯಾಲಜಿನಲ್ಲೂ ಇದೆ. ದಟ್ ಮೈ ಪೀಪಲ್ ಆರ್ ಗೆಟಿಂಗ್ ಅಫೆಕ್ಟೆಡ್ ದೇರ್. ನನಗೂ ಆ ದುಃಖ ಇದೆ, ನಾನು ಅದಕ್ಕೆ ಏನಾದ್ರು ಒಂದು ಪ್ರತಿಕಾರ ತೋರಬೇಕು ಅನ್ನೋದು ಎಲ್ಲ ಮುಸ್ಲಿಂ ಹೃದಯದಲ್ಲೂ ಇದೆ. ಅದು ಸರಿನೋ ತಪ್ಪೋ ಅದು ಚರ್ಚೆಗೆ ಬರೋಕ್ಕೆ ಸಾಧ್ಯ. ಅವರವರ ಭಾವ. ಎಸ್. ಅಂದರೆ ಅದು ಬೆಂಗಳೂರಿನಲ್ಲಿರೋ ಮುಸ್ಲಿಮರಿಗೂ ಅನ್ವಯ ಆಗುತ್ತೆ. ಬೆಂಗಳೂರು ಯಾಕ್ರಿ, ಯಾವ್ದಾದ್ರು ಹಳ್ಳಿಗೆ ಹೋಗಿ ಅಲ್ಲೂ ಇದೆ ಸೇಮ್. ಬೆಂಗಳೂರು ನೀವು ತುಂಬ ದೊಡ್ಡದು ಊರು ಹೇಳಿದ್ರಿ. ಬಿಕಾಸ್ ದ ಪ್ರಿನ್ಸಿಪಲ್ ಸೇಸ್ ದಟ್ ಯು ಹ್ಯಾವ್ ಟು ಗೋ ಬೈ ದ ಫೇತ್. ಎಸ್. ಆದ್ದರಿಂದ ಎಲ್ಲ ಕಡೆ ಅದೇ ಆಗುತ್ತೆ. ಇದಕ್ಕೊಂದು ಪರಿಹಾರ ಅಂತ ಏನಾದ್ರು ಕಾಣಿಸುತ್ತಾ ನಿಮಗೆ? ಪರಿಹಾರ ಇರೋದು ಒಂದೇ, UN ಮ್ಯಾಂಡೇಟೆಡ್ 2 ಸ್ಟೇಟ್ ಥಿಯರಿ. ಹೌದು. ಅದಕ್ಕೆ UN ಅವ್ರು ಹೇಳಿದ್ದಾರೆ, ಅರಬ್ಸ್ಗೂ ತಮ್ಮದೇ ಆದ ಒಂದು ಸ್ವಾತಂತ್ರ್ಯದ ರಾಜ್ಯ ಕೊಡಬೇಕು, ಇಸ್ರೇಲ್ ತನ್ನ ಸ್ವಾತಂತ್ರ್ಯದ ರಾಜ್ಯ ಇರಬೇಕು. ಅದಕ್ಕೆ ಮೂಲಕ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ, ಅರಬ್ಸ್ ಡೋಂಟ್ ವಾಂಟ್ ಟು ರೆಕಗ್ನೈಸ್ ಇಸ್ರೇಲ್ ಆಸ್ ಎ ನೇಷನ್. ಎಕ್ಸಿಸ್ಟೆನ್ಸ್ ಆಫ್ ಇಸ್ರೇಲ್ ಆಸ್ ಎ ನೇಷನ್. ಅದು ಮೊದಲನೇದು, ಒಂದು ಕಡೆಯಿಂದ ತೊಂದರೆ. ಇಸ್ರೇಲ್ ಅನ್ನುವ ದೇಶವೇ ಇರಬಾರದು ಅನ್ನೋದು ಅವರ ಒಂದು ಕಾನ್ಸೆಪ್ಟ್. ಎರಡನೇದು, ಇಸ್ರೇಲ್ ಕಡೆಯಿಂದ ಇವತ್ತು ನಾನು ಇವ್ರನ್ನ ಹೊಡಿತಾ ಇದ್ದೀನಿ, ಬಾಂಬ್ ಹಾಕ್ತಾ ಇದ್ದೀನಿ, ಮಕ್ಕಳ ಮೇಲೆ ಹೆಣ್ಮಕ್ಳ ಮೇಲೆ ಬಾಂಬ್ ಹಾಕ್ತಾ ಇದ್ದೀನಿ, ಕೊಲ್ತಾ ಇದ್ದೀನಿ, ಏನೋ ಮಾಡ್ತಿದ್ದೀನಿ. ಟುಡೇ ದೇ ಆರ್ ನಾಟ್ ರಿಕಗ್ನೈಸ್ಡ್ ಆಸ್ ಅ ನೇಷನ್ ಅಂಡರ್ ದ UN. ಹೌದು. ನಾಳೆ ಅವ್ರೇನಾದರೂ ಒಂದು ದೇಶ ಅಂತ ಆದರೆ ಅವ್ರಿಗೊಂದು ಸೇನೆ ಬರುತ್ತೆ, ಅವ್ರಿಗೊಂದು ಲೀಗಲ್ ಆದ ಒಂದು ಫ್ರೇಮ್ವರ್ಕ್ ಬರುತ್ತೆ. ಹೌದು. ಸೊ ನಾಳೆ ಅವ್ರು ಹೋಗಿ ಏನಾದ್ರು ಬಾಂಬ್ ಹಾಕಿದಲ್ಲಿ ಒಂದು ದೇಶದ ವಿರುದ್ಧ ಬಾಂಬ್ ಹಾಕ್ದಂಗೆ ಆಗುತ್ತೆ. ಸೊ ದ ಲೀಗಲ್ ರಾಮಿಫಿಕೇಶನ್ಸ್ ಆರ್ ಟೋಟಲಿ ಡಿಫರೆಂಟ್. ಕರೆಕ್ಟ್. ಸೊ ಇಸ್ರೇಲ್ ಈಸ್ ನಾಟ್ ವಿಲ್ಲಿಂಗ್ ಟು ಡೂ ದಿಸ್ ಆ್ಯಂಡ್ ಅರಬ್ಸ್ ಆರ್ ನಾಟ್ ವಿಲ್ಲಿಂಗ್ ಟು ರೆಕಗ್ನೈಸ್ ಇಸ್ರೇಲ್ ಆಸ್ ಎ ಸ್ಟೇಟ್. ಸೊ ಇಟ್ಸ್ ಪ್ಯಾರಲಲ್ ಲೈನ್ಸ್ ಹೋಗ್ತಾ ಇದೆ. ಸೊ ಅಲ್ಲಿಗೆ ಈ ಸಮಸ್ಯೆಗೆ ಪರಿಹಾರ ಇಲ್ಲ ಆಗುತ್ತೆ. ಯಾಕೆ ಅಂದರೆ ಈ ಥರ ಒಂದು ದಾರಿಲಿ ಹೋಗ್ಬೇಕಾದ್ರೆ ಯಾರೋ ಸಮ್ ಪೊಲಿಟಿಷಿಯನ್ ಹ್ಯಾಸ್ ಟು ಕಮ್ ಟು ಬ್ರೇಕ್ ದ ಲಾಕ್ ಜಾಮ್. ಬರ್ತಾರೆ. ಈಗ ಸದ್ಯಕ್ಕೆ ನೆತನ್ಯಾಹು ಅವ್ರ ಕೈಲಿ ಆಗಲ್ಲ, ಬಿಕಾಸ್ ಹಿ ಹಸ್ ಟೇಕನ್ ಎ ವೆರಿ ಹಾರ್ಡ್ ಸ್ಟ್ಯಾನ್ಸ್. ನೆಕ್ಸ್ಟ್ ಬರೋರು ಪ್ರಾಯಶಃ ತಗೋಬೋದು. ಏನು ಸಾಫ್ಟ್ ಸ್ಟ್ಯಾಂಡ್ ತೆಗೆದುಕೊಳ್ಳೋದಕ್ಕೆ? ಉದಾಹರಣೆಗೆ, ನಾನೊಂದು ದೇಶದ ಪ್ರಜೆಯಪ್ಪ, ನಿನ್ನ ದೇಶವೇ ಇರುಕೂಡ್ದು ಅಂತ ಅಕ್ಕಪಕ್ಕದವರು ನಿರ್ಧಾರ ತೆಗೆದುಕೊಂಡು ಬಿಟ್ರೆ ದೇರ್ ಇಸ್ ನೋ ಆಪ್ಷನ್ ಫಾರ್ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿಬಿಟ್ರೆ ಸಮಸ್ಯೆಗೆ ಏನು ಪರಿಹಾರ ಅಂತ? ಈಗ ಒಂದೊಂದು ಸಮಸ್ಯೆಗೆ ಪರಿಹಾರ ಅಂದರೆ 2 ಕಡೆಯವರು ಇರ್ತಾರೆ. ನೀನು 2 ಹೆಜ್ಜೆ ಮುಂದೆ ಬಾ, ನಾನು 2 ಹೆಜ್ಜೆ ಮುಂದೆ ಬರೋಣ, ಯಾವ್ದಾದ್ರು ಒಂದು ನ್ಯೂಟ್ರಲ್ ಜಾಗದಲ್ಲಿ ನಿಂತ್ಕೊಂಡು ಹ್ಯಾಂಡ್ ಶೇಕ್ ಮಾಡೋಣ ಅಂತ. ಅದು ಪರಿಹಾರ. ಒಬ್ಬ ವ್ಯಕ್ತಿ ತಾನಿರುವ ಜಾಗದಿಂದ ಮೂವ್ ಆಗೋದಕ್ಕೆ ತಯಾರಿಲ್ಲ ಅಂತಂದಾಗ ಏನು ಪರಿಹಾರ ಸಾಧ್ಯ? ಇದಕ್ಕೆ ಪರಿಹಾರ ಹೇಗೆ ಸಾಧ್ಯ ಅಂದರೆ, ಯಾರು ಹೆಜ್ಜೆ ಮುಂದಿಡಲ್ವೋ ಅವನು ಹೋಗಬೇಕು. ಯಾಕೆ ಒಂದು ಉದಾಹರಣೆ ಕೊಡ್ತೀನಿ. ಇಸ್ರೇಲ್ನ ನಾವು ಅಂದ್ಕೊಳ್ಳೋದು ಇಟ್ಸ್ ಎ ಜೂಯಿಶ್ ಸ್ಟೇಟ್ ಅಂತ. ಹೌದು. ಅದು ಒಂದು ನೆರೇಟಿವ್ ಅಷ್ಟೇ. ಭಾರತದಲ್ಲಿ ಅಲ್ಪಸಂಖ್ಯರು ಎಷ್ಟಿದ್ದಾರೆ? ಫಾರ್ ಎಕ್ಸಾಂಪಲ್, ಇಸ್ಲಾಮಿಕ್ ಫಾಲೋವರ್ಸ್ ಎಷ್ಟಿದ್ದಾರೆ ಭಾರತದಲ್ಲಿ? ಒಂದು 18%. 18%. ಯು ವಿಲ್ ಬಿ ಸರ್ಪ್ರೈಸ್ಡ್, ಇಸ್ರೇಲ್ನಲ್ಲೂ ಮುಸ್ಲಿಮ್ಸ್ ಆರ್ 18%. ಅರ್ಥ ಆಯ್ತಾ? ಜೂಸ್ ಆರ್ ಜಸ್ಟ್ 73 to 75%. ಸೊ ಇಟ್ ಈಸ್ ನಾಟ್ ದಟ್, ಆ್ಯಂಡ್ ದೇ ಆರ್ ನಾಟ್ ಅಲ್ಲಿ ಮುಸ್ಲಿಮ್ಸ್ ಯಾರಿದ್ದಾರೆ ಅಥವಾ ಇಸ್ಲಾಮಿಕ್ ಫಾಲೋವರ್ಸ್ ಯಾರಿದ್ದಾರೆ ಇಸ್ರೇಲ್ನಲ್ಲಿ, ಅವ್ರ ಮೇಲೇನು ಧೋರಣೆ ಆಗ್ತಿಲ್ಲ. ನಮಗೆ ಗೊತ್ತಿರೋ ಹಂಗೆ ಅಲ್ಲ. ನಾನು ಓಡಾಡಿದ್ದೀನಿ. ನೀವು ಓಡಾಡಿದ್ದೀರಾ? ನೀವು ಟೆಲ್ ಅವೀವು, ಜೆರುಸಲಮ್ನಲ್ಲಿ ಓಡಾಡಿದ್ರೆ ಅಲ್ಲಿ ಮಸೀದಿಗಳಿದ್ದಾವೆ, ಪ್ರಾರ್ಥನೆಗಳು ನಡೀತಿರ್ತವೆ. ಇಸ್ರೇಲಿ ಸೈನ್ಯದಲ್ಲಿ ಸೈನಿಕರಿದ್ದಾರೆ, ಮುಸ್ಲಿಂ ಸೈನಿಕರಿದ್ದಾರೆ. ಹೌದು, ನಾವು ಹೋದಾಗ ಮಾತಾಡ್ತೀವಿ. ಸೊ ಹಾಗಾಗಿ ಇಸ್ರೇಲ್ ಸೊಸೈಟಿನಲ್ಲೇ ಒಂದು 18% ಇಸ್ಲಾಮಿಕ್ ಫಾಲೋವರ್ಸ್. 12 ರಿಂದ 13% ಅಂತ ನನ್ನ ಲೆಕ್ಕಾಚಾರ. 10 million is the population of Israel. 1.8 followers of Islam. 1.8 million followers of Islam. 1 ಕೋಟಿ ಇಸ್ರೇಲಿನ ಒಟ್ಟು ಜನಸಂಖ್ಯೆ ಬೆಂಗಳೂರು ಜನಸಂಖ್ಯೆಗಿಂತ ಕಡಿಮೆ. ಇಸ್ರೇಲ್ನ ಸೈಜೇ ಅಷ್ಟು ಚಿಕ್ಕದಿದೆ. ಅದರಲ್ಲಿ 18% ಮುಸ್ಲಿಮರೇ ಇದ್ದಾರೆ.
ಇನ್ನೂ ಒಂದೇನು ಅಂದರೆ ಅಲ್ಲಿ ಡಿಮೋಗ್ರಫಿಕ್ ಚೇಂಜು ಆಗ್ತದೆ. ಹೌದು. ಎಲ್ಲೆಲ್ಲಿ ಬರ್ತ್ ರೇಟ್ಸ್ ಕಮ್ಯುನಿಟೀಸ್ನಲ್ಲಿ ವೇರಿಯೇಷನ್ ಇರುತ್ತೋ ಅಲ್ಲಿ ಡೆಮೋಗ್ರಫಿಕ್ ಚೇಂಜ್ ಆಗ್ತದೆ. ಇಸ್ರೇಲ್ನಲ್ಲಿ ಕೂಡ ಆಗ್ತದೆ. ದ ಬರ್ತ್ ರೇಟ್ಸ್ ಅಮಾಂಗ್ ಜೂಯಿಷ್ ಕಮ್ಯುನಿಟೀಸ್ ಈಸ್ ಲೋವರ್ ದ್ಯಾನ್ ದ ಬರ್ತ್ ರೇಟ್ಸ್ ಆಫ್ ಇಸ್ಲಾಮಿಕ್ ಕಮ್ಯುನಿಟಿ. ಕರೆಕ್ಟ್. ಸೊ ಹಾಗಾಗಿ ಇಫ್ ಯು ಗಿವ್ ಇಟ್ 10, 15, 20 ಇಯರ್ಸ್ ದಟ್ 18% ಇಸ್ ಶ್ಯೂರ್ ಟು ಗೋ ಅಪ್. ಆಯಿತಾ? ಅದು ಒಂದು ಕಡೆ. ಎರಡನೇ ಕಡೆ ಏನು ಅಂದರೆ, ಈಗ ನಾವು ಜರ್ಮನಿ ಅಥವಾ ಫ್ರಾನ್ಸನ್ನು ತಗೊಳ್ಳೋಣ. ಎರಡು ವಿಶ್ವದ ಆಡಿದ್ವು. ಹೌದು. ಎರಡು ವಿಶ್ವದಲ್ಲೂ ಒಬ್ರಿಗೊಬ್ರು ಸರಿಪಾಟಿ ಇದ್ದರು. ಬಟ್ ಈಗ ಇಬ್ಬರು ಜೊತೆಗಿದಾರಲ್ಲ. ಕರೆಕ್ಟ್. ಸೊ ಒಂದು ದೇಶ ಇನ್ನೊಂದು ದೇಶದ ಜೊತೆ ಯುದ್ಧ ಅಥವಾ ಒಂದು ಇದಾಗ್ತಿದೆ, ಘರ್ಷಣೆ ಆಗ್ತಿದೆ ಅಂದರೆ ಮುಂದೆ ಸರಿ ಹೋಗಲ್ಲ ಅನ್ನೋದಲ್ಲ. ಅದಕ್ಕೆ ಸರಿ ಹೋಗೋಕೆ ಒಂದು ಟೈಮ್ ಬೇಕು, ಅದಕ್ಕೆ ಸರಿಯಾದ ಒಂದು ನಾಯಕರು ಬೇಕು. ಸದ್ಯಕ್ಕೆ ನಮ್ಗೆ ಆ ನಾಯಕರು ಕಾಣ್ತಿಲ್ಲ. ಮುಂದೆ ಆ ನಾಯಕರು ಬರ್ತಾರೋ ಇಲ್ವೋ ಅದು ನಮ್ಗೆ ಗೊತ್ತಿಲ್ಲ. ಬರ್ತಾರೆ ಅಂತ ನಾವು ಅನ್ಕೋಬೇಕು. ಇಲ್ಲ, ನಾನು ನಂದೊಂದು ಅಬ್ಸರ್ವೇಷನ್ ಹೇಳ್ತೀನಿ ಇದರಲ್ಲಿ. ಪೊಲಿಟಿಕಲ್ ದೃಷ್ಟಿಯಿಂದ ಸರಿ ಹೋದರೂ ಹೋಗಬಹುದು. ಯಾಕಂದರೆ ಇಸ್ರೇಲಿಗೆ ಅಕ್ಕಪಕ್ಕದ ಇಸ್ಲಾಮಿಕ್ ದೇಶಗಳ ಜೊತೆಗೆ ಒಂದು ಒಪ್ಪಂದಗಳಾಗಿದ್ದಾವೆ, ಒಳ್ಳೆ ಸಂಬಂಧಕ್ಕೆ ಬಂದಿದೆ. ಮುಂಚೆ ಇಸ್ರೇಲಿ ವೀಸಾನ ಪಾಸ್ಪೋರ್ಟಲ್ಲಿ ಇಟ್ಕೊಂಡು ಯಾವುದೋ ಇಸ್ಲಾಮಿಕ್ ದೇಶದಲ್ಲಿ ತೋರಿಸಿದಾಗ ಬರ್ತಾ ಇದ್ದ ರಿಯಾಕ್ಷನ್ ಇತ್ತಲ್ಲ, ಆ ರಿಯಾಕ್ಷನ್ ಈಗ ಬರೋದಿಲ್ಲ. ದೇ ಆರ್ ಅಕ್ಸೆಪ್ಟೆಡ್. ಓಕೆ, ಇಸ್ರೇಲಿ ವೀಸಾನ ಅಂತ ಆ ರೀತಿಯಲ್ಲಿ ಒಂದು ಹಂತಕ್ಕೆ ಬಂದಿದೆ. ಪೊಲಿಟಿಕಲಿ ಬಗೆಹರಿಬೋದು, ಮಿಲಿಟ್ರಿಲಿನೂ ಬಗೆಹರಿಬೋದಪ್ಪ. ಇಸ್ರೇಲ್ ಕಡೆಯಿಂದ ಯಾವುದೋ ಒಬ್ಬ ಶಾಂತ ಸ್ವಭಾವದ ಪ್ರಧಾನಿ ಬಂದು ಆ ಕಡೆನೂ ಏನೋ ಸ್ವಲ್ಪ ಶಾಂತಿ ಬೇಕು ಅನ್ನುವಂಥವ್ರು ಬಂದರೆ. ಆದರೆ ಇದು ನಮ್ಮ ಧರ್ಮ ಗ್ರಂಥದಲ್ಲಿರುವ ನಮಗೆ ಸೂಚನೆ, ಈ ಧರ್ಮವನ್ನು ಈ ಮತವನ್ನು ದ್ವೇಷಿಸುವುದು ನಮಗಿರುವಂಥ ಮ್ಯಾಂಡೇಟ್ ಅನ್ನುವ ಮನೋಭಾವನೆ ಎಲ್ಲಿ ತನಕ ಹೋಗೋದಿಲ್ಲೋ ಅಲ್ಲಿ ತನಕ ಇದು ಬಗೆಹರಿಯೋದಿಲ್ಲ ಅಂತ. ಅದು ಹೆಂಗೆ, ಅದು ಹೋಗೋದು ಹೆಂಗೆ? ಅದು ಈಗ ನೀವು ಸೌದಿ ಅರೇಬಿಯಲ್ಲಿ ರಿಫಾರ್ಮ್ಸ್ ಆಗುತ್ತೆ ಅಂತ ಯೋಚನೆ ಇತ್ತು ಒಂದು 10 ವರ್ಷದ ಮುಂಚೆ? ಇಲ್ಲ ತಾನೆ. ಸೊ ಒಬ್ಬ ನಾಯಕ ಬಂದಲ್ಲಿ ಅವನು ತನ್ನ ರಿಫಾರ್ಮ್ಸ್ ಅಜೆಂಡಾನ ಮುಂದೆ ಒರೆಸಿದ್ರೆ ನಿಧಾನಕ್ಕೆ ಚೇಂಜ್ ಆಗುತ್ತೆ. ಓಕೆ. ಸೊ ಚೇಂಜ್ ಆಗೋದು ಈಗ 1990s ರಷ್ಯಾ ತೊಗೊಂಡ್ರೆ ಇವತ್ತು ಈ ಥರ ಶಕ್ತಿವಂತ ರಾಷ್ಟ್ರ ಆಗುತ್ತೆ ಅಂತ ನಾವು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಮುಗಿದೋಗಿತ್ತು. ಎಲ್ಸಿನ್ ಇದ್ದಾಗ ಮುಗಿದೋಗಿತ್ತು ರಷ್ಯಾ ಅಂದ್ಕೊಂಡ್ವಿ. ಇವತ್ತು ನೋಡಿ ಎಲ್ಲಿದೆ. ಸೊ ಯು ನೀಡ್ ಎ ಲೀಡರ್, ದಟ್ ಲೀಡರ್ ವಿಲ್ ಕಮ್. ಅದೇನಾಗುತ್ತೆ, ಮೇಲ್ ಹೋಗೋಕ್ಕಿಂತ ಮುಂಚೆ ಸ್ಟಾಕ್ ಮಾರ್ಕೆಟ್ ಕೆಳಗೆ ಹೋಗಬೇಕು, ಫ್ರಂಟ್ ಪೇಜಲ್ಲಿ ಬರಬೇಕು, ಆಮೇಲೆ ತಾನೇ ಮೇಲೆ ಹೋಗೋದು. ಲೆಟ್ ಅಸ್ ವೇಟ್, ಹೋಪ್ಫುಲಿ ಇಟ್ ವಿಲ್ ಚೇಂಜ್. ನಾನು ಇಸ್ರೇಲ್ನಲ್ಲಿ ಓಡಾಡ್ತಾ ಇದ್ದಾಗ ಈ ಸಮಸ್ಯೆಗೆ ಅಂತಿಮ ಪರಿಹಾರ ಏನು ಅಂತ ಕೇಳಿದೆ ನಾನು. ಧಾರ್ಮಿಕ ಪರಿಹಾರ. ಧಾರ್ಮಿಕ ಹೊರತುಪಡಿಸಿ ಇದಕ್ಕೊಂದು ಪರಿಹಾರ ಇಲ್ಲ ಅನ್ನೋದು ನನ್ನ ಭಾವನೆ. ಈಗ ಯಹೂದಿಯಾಗಿ ಮತಾಂತರ ಆಗೋದಕ್ಕೆ ಯಹೂದಿಗಳಲ್ಲಿ ಯಾವುದೇ ಪ್ರಾಸೆಸ್ ಇಲ್ಲ. ಈಗ ನಾನು ಯಹೂದಿ ಆಗ್ಬೇಕಂದ್ರೆ ತಗೊಳ್ಳಲ್ಲ. ಯಹೂದಿಯ ಇಟ್ಸ್ ಎ ಕ್ಲೋಸ್ಡ್ ಕಮ್ಯುನಿಟಿ. ಹೌದು. ನೀವು ಯಹೂದಿ ತಂದೆ ತಾಯಿಗೆ ಹುಟ್ಟಿದ್ರೆ ಮಾತ್ರ ಯಹೂದಿ ಆಗೋದಕ್ಕೆ ಸಾಧ್ಯ. ಆದರೆ ಇಸ್ಲಾಮಲ್ಲಿ ಹಂಗಿಲ್ಲ, ಯಾರು ಕನ್ವರ್ಟ್ ಆಗ್ಬೋದು. ಕರೆಕ್ಟ್. ಎಲ್ಲ ಯಹೂದಿಗಳು ಮುಸ್ಲಿಮರಾಗಿ ಮತಾಂತರಗೊಂಡ್ರೆ ನಾಳೆಯಿಂದ ಈ ಸಮಸ್ಯೆ ಇರೋದಿಲ್ಲ ಅಂತಂದ್ರು ಅವರು. ಕರೆಕ್ಟ್. ಡು ಯು ಅಗ್ರಿ? ದಟ್ ಈಸ್ ಪ್ರಾಬ್ಲಿ ಒನ್ ಆಫ್ ದ ಸೊಲ್ಯೂಷನ್ಸ್. ಅವ್ರ ಕಡೆಯಿಂದ ನೋಡಿ, ಎಲ್ಲ ವಿಷಯದಲ್ಲೂ ಎರಡು ಕಡೆ ಇರ್ತದೆ. ನೀವು ಅರಬ್ಸ್ ನೋಡಿ ಕೇಳಿದ್ರೆ ಇದೇ ಹೇಳ್ತಾರೆ. ಹೌದು, ದಿಸ್ ಇಸ್ ಅ ಪಾಸಿಬಲ್ ಸೊಲ್ಯೂಷನ್. ಹೌದು, ಯಹೂದಿಗಳೆಲ್ಲ ಮತಾಂತರಗಳಲ್ಲಿ ಈ ಸಮಸ್ಯೆ ಮುಗಿದೋಗ್ಬಿಡುತ್ತೆ. ಯಹೂದಿಯವರು ಹೇಳ್ತಾರೆ ವೆಸ್ಟ್ ಬ್ಯಾಂಕು ಗಾಜಾ ಎಲ್ಲ ನೀವು ಬಿಟ್ಟು ಹೋಗಿ, ತೊಂದರೆ ಮುಗಿದೋಯ್ತು ಅಂತ. ಅವಾಗ ಮುಗಿಯೋದಿಲ್ಲ, ಇನ್ನು 10 ಕಡೆಯಿಂದ ದಾಳಿಗಳು ಶುರು. ಸದ್ಯಕ್ಕಿರೋ ಪ್ರಾಬ್ಲಮ್ ಮುಗಿಯುತ್ತೆ ಅಂತ ಹೇಳ್ತಾರೆ. ಎಸ್. ಸೊ ದೀಸ್ ಆರ್ ಆಲ್ ಎಕ್ಸ್ಟ್ರೀಮ್ ಸೊಲ್ಯೂಷನ್ಸ್. ಮಧ್ಯದೊಂದು ಸೊಲ್ಯೂಷನ್ ಬರುತ್ತೆ. ಐ ಆಮ್ ಶೋರ್ ಇಟ್ ವಿಲ್ ಕಮ್. ಈ ಯಹೂದಿ ಕಮ್ಯುನಿಟಿನೇ ಒಂದು ಇಂಟ್ರೆಸ್ಟಿಂಗ್ ಕಮ್ಯುನಿಟಿ ಅಲ್ವಾ? ಹೌದು. ಮಿನಿಸ್ಕ್ಯೂಲ್ ಮೈನಾರಿಟಿ. ಅತಿ ಹೆಚ್ಚು ನೊಬೆಲ್ ಪ್ರೈಸ್ ಅವ್ರದ್ದಿದ್ದಾವೆ, ಅತಿ ಹೆಚ್ಚು ಪೇಟೆಂಟ್ಗಳಿದ್ದಾವೆ, ಅದ್ಭುತವಾದ ವ್ಯಾಪಾರಿಗಳು. ಅದು ಹೆಂಗೆ ಆ ಕಮ್ಯುನಿಟಿ ಅಂತ? ಇಟ್ಸ್ ಲೈಕ್ ಪಾರ್ಸೀಸ್. ದೇ ಆರ್, ಇಫ್ ಯು ವಾಂಟ್ ಟು ನೇಮ್ ಒನ್ ಕಮ್ಯುನಿಟಿ ಹೂ ಆರ್ ಪ್ಯಾರಲಲ್ ಟು ಜೂಸ್, ದೇ ಆರ್ ದ ಪಾರ್ಸೀಸ್. ಸೊ ವೆರಿ ಇಂಡಸ್ಟ್ರಿಯಸ್, ವೆರಿ ಫೋಕಸ್ಡ್ ಆ್ಯಂಡ್ ಡಿಸಿಪ್ಲಿನ್ಡ್, ಆ್ಯಂಡ್ ಅವ್ರು ಶ್ರಮ ಪಡ್ತಾರೆ. ಹೌದು, ಶ್ರಮ ಪಟ್ಟು ಮುಂದೆ ಬರ್ತಾರೆ. ಸೊ ಹಾಗಾಗಿ ಮೆಚ್ಚುವಂಥ ಕ್ವಾಲಿಟೀಸ್ ಇವೆಲ್ಲ. ಕಟ್ಟರ್ ಧಾರ್ಮಿಕರಲ್ಲ. ಕಟ್ಟರ್ ಧಾರ್ಮಿಕರಿದ್ದಾರೆ, ಅಲ್ಲ, ಇಲ್ಲ ಅಂತಲ್ಲ. ರಬಾಯಿಗಳಲ್ಲ. ನಾನು ಸಾಮಾನ್ಯ ಸೊಸೈಟಿ ಹೇಳ್ತಾ ಇದ್ದೀನಿ. ಸಾಮಾನ್ಯ ಸೊಸೈಟಿನಲ್ಲೂ ಅವರಲ್ಲೂ ಒಂದು 10-12% ಆರ್ಥೋಡಾಕ್ಸ್ ಜ್ಯೂಸ್ ಇದ್ದಾರೆ. ಆರ್ಥೋಡಾಕ್ಸ್, ಓಕೆ. ದೇ ಆರ್ ನಾಟ್ ಅಲೌಡ್, ದೇ ಡು ನಾಟ್ ಪಾರ್ಟಿಸಿಪೇಟ್ ಇನ್ ದ ವಾರ್. ಇಲ್ಲ, ಇನ್ ದ ಇಸ್ರೇಲಿ ಆರ್ಮಿ. ಅದೇ ಅವರು ಮಿಲಿಟರಿಗೆ ಜಾಯ್ನ್ ಆಗಲ್ಲ. ಅವರಿಗೆ ಮಕ್ಕಳನ್ನು ಹೆರುವುದಕ್ಕೆ, ಅಂದರೆ ಎಷ್ಟು ಮಕ್ಕಳನ್ನು ಹೆರ್ತಾರೋ ಅಷ್ಟು ಅವರಿಗೆ ಇನ್ಸೆಂಟಿವ್ಗಳನ್ನು ಗೌರ್ಮೆಂಟ್ನಿಂದ ಕೊಡಲಾಗುತ್ತೆ. ಸೊ ಹಾಗಾಗಿ ಅವರಲ್ಲೂ ಒಂದು 10-12% ಇದ್ದಾರೆ. ಬಟ್ ದೇ ಆರ್ ಎ ಮೈನಾರಿಟಿ. ಏನಾಗುತ್ತೆ, ಯಾವುದೇ ಒಂದು ಸೊಸೈಟಿ ಒಂದು ಡೈರೆಕ್ಷನ್ ತೊಗೋಬೇಕು ಅಂದರೆ ದ ವಾಯ್ಸ್ ಆಫ್ ದ ಮೆಜಾರಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಎಸ್. ಈಗ ಫಾರ್ ಎಕ್ಸಾಂಪಲ್ ಹಿಂದೂ ಕಮ್ಯುನಿಟಿನೇ ತೊಗೊಳ್ಳಿ. ಯಾರೋ ಒಂದು 4 ಜನ ಇರ್ತಾರೆ,
ವಿಚಿತ್ರವಾದ ಎಕ್ಸ್ಟ್ರೀಮಿಸ್ಟ್ ಐಡಿಯಾಲಜಿ ಇಟ್ಕೊಂಡಿರ್ತಾರೆ. ಆದರೆ ಅವರು ದೇ ವಿಲ್ ನಾಟ್ ಗೇನ್ ಟ್ರ್ಯಾಕ್ಷನ್ ಬಿಕಾಸ್ ಈ 95 ಜನ ಏನಿದ್ದಾರೆ ಸೈಲೆಂಟ್ ಮೆಜಾರಿಟಿ, ದೇ ಹ್ಯಾವ್ ಎ ಸೇ. ಎಸ್. ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದರೆ ಕೆಲವೊಂದು ಪಂಥಗಳಲ್ಲಿ ಆ 10-12% ಏನು ವೋಕಲ್ ಎಕ್ಸ್ಟ್ರೀಮಿಸ್ಟ್ ಇದ್ದಾರೆ, ದೇ ಹ್ಯಾವ್ ಟೇಕನ್ ಓವರ್ ದ ಕಮ್ಯುನಿಟಿ. ದಟ್ ಈಸ್ ದ ಪ್ರಾಬ್ಲಮ್. ಹೌದು. ಆ ಕಮ್ಯುನಿಟಿ ಈಸ್ ನಾಟ್ ಏಬಲ್ ಟು ಗೋ ಎಗೇನ್ಸ್ಟ್ ದೆಮ್. ಅವ್ರು ಹೇಳಿದ್ದೆ ಫೈನಲ್, ಅವ್ರು ಹೇಳಿದ್ದೆ ವೇದ. ಬಾಂಗ್ಲಾದೇಶ್ ನೋಡಿ, ಎಸ್, ಫ್ರಮ್ ಸಚ್ ಎ ಗುಡ್ ಪೀಸ್ಫುಲ್ ಕಂಟ್ರಿ ಇನ್ 1971, ಇವತ್ತು ನೋಡಿ ಅದರ ಸ್ಥಿತಿ. ಬಿಕಾಸ್ ಆಲ್ 10-12% ಆಫ್ ದ ಕಂಟ್ರಿ ಹ್ಯಾಸ್ ಟೇಕನ್ ಓವರ್, ಅಷ್ಟೇ ಆಗಿರೋದು. ಎಸ್. ಇಸ್ರೇಲ್ ಅನ್ನುವ ಸಣ್ಣ ದೇಶ, ನೀವು ಇಡೀ ಪ್ರಪಂಚದ ಮ್ಯಾಪನ್ನು ಇಟ್ಕೊಂಡಿದ್ರಲ್ಲಿ ಇಸ್ರೇಲ್ ಎಲ್ಲಿದೆ ತೋರಿಸ್ರಿ ಅಂದರೆ ಹುಡುಕೋದು ಕಷ್ಟ. ಅಷ್ಟು ಸಣ್ಣ ದೇಶಕ್ಕೆ ಪ್ರಪಂಚದ ಅತ್ಯಂತ ಬಲಿಷ್ಠ ದೇಶಗಳೆಲ್ಲ ಯಾಕೆ ಸಪೋರ್ಟ್ ಮಾಡ್ತವೆ ಅಂತ. ಇಸ್ರೇಲ್ನ ವಿರುದ್ಧ ನಿಂತ್ಕೊಂಡ್ರೆ 52 ಇಸ್ಲಾಮಿಕ್ ರಾಷ್ಟ್ರಗಳ ಬೆಂಬಲ ಸಿಕ್ಕಂಗಾಗತ್ತೆ ರೀ. 52 ಇಸ್ಲಾಮಿಕ್ ರಾಷ್ಟ್ರಗಳ ವಿರೋಧ ಕಟ್ಕೊಂಡು ಅಷ್ಟು ಸಣ್ಣ ದೇಶ, ಬೆಂಗಳೂರಿಗಿಂತ ಕಡಿಮೆ ಜನಸಂಖ್ಯೆ ಇರೋ ದೇಶದ ಸಪೋರ್ಟಿಗೆ ಯಾಕೆ ಪ್ರಪಂಚದ ಬಲಿಷ್ಠ ದೇಶಗಳು ನಿಂತ್ಕೋತವೆ ಅಂತ. ಇದು ಒಂದು ಜಿಯೋಪೊಲಿಟಿಕಲ್ ಅನಾಲಿಸಿಸ್ ಕೊಡ್ತೀನಿ. ಈಗ ನೀವು ಬಲಿಷ್ಠವಾದ ಒಂದು ರಾಷ್ಟ್ರ ಅಂದರೆ ಇವತ್ತಿನ ಲೆಕ್ಕದಲ್ಲಿ ಇಟ್ ಈಸ್ US, ಯುರೋಪಿಯನ್ ಯೂನಿಯನ್, ಎಸ್, ಚೈನಾ ಆ್ಯಂಡ್ ಪ್ರಾಬ್ಲಿ ರಷ್ಯಾ. ಸೊ ನಮಗೆ ಈ ಇಸ್ಲಾಮಿಕ್ ನೇಷನ್ಸ್ ಅಂದರೆ 52-58 ನೇಷನ್ಸ್ ತೆಗೆದುಬಿಡಿ. ಮುಖ್ಯತಃ ನಮಗೆ ಬೇಕಾಗಿರೋದೇನು, ಆ ಮಿಡ್ಲ್ ಈಸ್ಟ್ನಲ್ಲಿರೋ ಮ್ಯಾಪ್. ಹೌದು. ಅದು ನಮ್ಗೆ ಯಾಕೆ ಬೇಕು? ನೀವು ನೋಡಿದ್ರೆ ಭೂಮಂಡಲದಲ್ಲಿ ಅತಿ ಹೆಚ್ಚು ಆಯಿಲ್ ರಿಸೋರ್ಸಸ್ ಇರೋದು ಆ ದೇಶ. ಹೌದು. ಸೊ ಇಫ್ ಐ ಆಮ್ ಎ ಪವರ್ಫುಲ್ ಕಂಟ್ರಿ, ನಾನೊಂದು ಬಲಿಷ್ಠ ರಾಷ್ಟ್ರ ಆದರೆ, ಇಸ್ರೇಲ್ನಲ್ಲಿ ಆಯಿಲ್ ಇಲ್ಲ, ಇಸ್ರೇಲ್ ಅಲ್ಲ, ನಾನು ಹೇಳ್ತಾರೆ ಆ ರಾಜ್ಯದಲ್ಲಿ, ಆ ರೀಜನಲ್ಲಿ ನನ್ನ ಒಂದು ಡಾಮಿನೆನ್ಸ್ ಅಥವಾ ನನ್ನ ಒಂದು ಇನ್ಫ್ಲೂಯೆನ್ಸ್ ನಡಿಬೇಕು. ಆಯಿತಾ? ಆ ಇನ್ಫ್ಲೂಯೆನ್ಸ್ ನಡಿಬೇಕು ಅಂದರೆ ಅಲ್ಲಿ ಏನಾದರೂ ಒಂದು ವೇರಿಯಬಲ್ ಇರಬೇಕು ವಿಚ್ ಐ ಕ್ಯಾನ್ ಪ್ಲೇ. ಅರ್ಥ ಆಯ್ತಾ? ಸೊ ದೇರ್ ಈಸ್ ಎ ಹಿಸ್ಟಾರಿಕಲ್ ಪ್ರೆಸಿಡೆಂಟ್. ಒಂದು ಜ್ಯೂಸ್ಗೆ ಆ ಲ್ಯಾಂಡ್ ಮೇಲೆ ಒಂದು ಹಿಸ್ಟಾರಿಕಲಿ ದೇರ್ ಈಸ್ ಎ ಏನಂತಾರೆ, ಒಂದು ಅಥಾರಿಟಿನೋ ಹಕ್ಕೋ ಏನೋ ಒಂದಿದೆ ಆಸ್ ಪರ್ ದೇರ್ ಬುಕ್ಸ್ ಆ್ಯಂಡ್ ಆಸ್ ಪರ್ ಹಿಸ್ಟ್ರಿ. ಅದನ್ನು ಯೂಸ್ ಮಾಡಿಕೊಂಡು ಬ್ರಿಟಿಷರ್ಸ್ ಕ್ರಿಯೇಟೆಡ್ ಎ ಫ್ಲ್ಯಾಶ್ ಪಾಯಿಂಟ್ ಇನ್ ಮಿಡ್ಲ್ ಈಸ್ಟ್. ಓಕೆ, ಆ ಫ್ಲ್ಯಾಶ್ ಪಾಯಿಂಟಿಂದ ಏನಾಗುತ್ತೆ, ದೇರ್ ಈಸ್ ಆಲ್ವೇಸ್ ಎ ಕಾನ್ಫ್ಲಿಕ್ಟ್ ಝೋನ್. ಒಂದು ಕಾನ್ಫ್ಲಿಕ್ಟ್ ಅಂದರೆ ಒಂದು ಘರ್ಷಣೆಗೆ ಒಂದು ಅವಕಾಶ ಇದೆ. ಆ ಘರ್ಷಣೆಗೆ ಅವಕಾಶ ಇದ್ದಾಗ ಹೊರಗಡೆಯಿಂದ ಸಪೋರ್ಟ್ ಬರುತ್ತೆ. ರಷ್ಯಾನವರು ಅರಬ್ಸಿಗೆ ಸಪೋರ್ಟ್ ಮಾಡ್ತಾರೆ, US ನವರು ಇಸ್ರೇಲಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಎಲ್ಲರೂ ತಮ್ಮ ತಮ್ಮ ಬೇಸಸ್ನ ಎಸ್ಟಾಬ್ಲಿಷ್ ಮಾಡ್ಕೊತಾರೆ. ಎಸ್. ಸೊ ದೇ ಗೇನ್ ಕಂಟ್ರೋಲ್ ಓವರ್ ದ ರೀಜನ್. ನಮಸ್ಕಾರ ಸರ್, ನನ್ನ ಹೆಸರು ನಜ್ಮಾ ಅಂತ. ತಾವೊಂದು ಅವಾಗೊಂದು ಮಾತು ಹೇಳಿದ್ರಿ, ಈ ಬೆಂಗಳೂರಲ್ಲೇ ಉದಾಹರಣೆ ತೊಗೊಳ್ಳಿ, ಈ ಹಳ್ಳಿಗಳಲ್ಲೇ ತೊಗೊಳ್ಳಿ, ನಮ್ಮಲ್ಲಿ ಅವರಲ್ಲಿ ಯೂನಿಟಿ ಇದೆ, ಅವರು ಆ ಗ್ರಂಥವನ್ನು ಪಾಲಿಸ್ತಾರೆ ಅಂತ. ಮಿಲಿಟ್ರಿಯಲ್ಲೂ ನಮ್ಮ ಮುಸ್ಲಿಮ್ಸ್ ಧರ್ಮದವ್ರು ಇದ್ದಾರೆ, ಅಲ್ಲಿ ಮುಸ್ಲಿಂ ಧರ್ಮದವರೊಟ್ಟಿಗೆ ಆಪೋಸಿಟ್ ಮುಸ್ಲಿಂ ಇದರೊಟ್ಟಿಗೆ ದೇಶದೊಟ್ಟಿಗೆ ನಾವು ಹೋರಾಡಬೇಕು. ಆ ಟೈಮಲ್ಲಿ ಎಲ್ಲಾದರೂ ನಾನದು ಮುಸ್ಲಿಂ ದೇಶ, ನಾನು ನನ್ನ ದೇಶದ ಪರ ಅಲ್ಲ, ಅವ್ರ ಪರವಾಗಿ ನಾನು ಮಾಡಿ ಇಲ್ಲಿ ನಾನು ಗದ್ದಾರಿ ಮಾಡಬೇಕು ಅಂತ ಎಲ್ಲಾದರೂ ಇದೆಯಾ, ನಡೆದಿದೆಯಾ ಘಟನೆ? ತುಂಬ ಒಳ್ಳೆ ಪ್ರಶ್ನೆ, ತುಂಬ ಒಳ್ಳೆ ಪ್ರಶ್ನೆ. ತುಂಬ ಸಂತೋಷ ಈ ಪ್ರಶ್ನೆ ಕೇಳಿದ್ದು. ನಾನು ಏನು ಹೇಳಿದೆ, ಮುಸ್ಲಿಂ ಅಥವಾ ಇಸ್ಲಾಮಿಕ್ ಐಡಿಯಾಲಜಿನಲ್ಲಿ ದೇ ಡೋಂಟ್ ಬಿಲೀವ್ ಇನ್ ನ್ಯಾಷನಲ್ ಬೌಂಡ್ರೀಸ್, ದೇ ಬಿಲೀವ್ ಇನ್ ಫೇತ್ ಅಂತ. ಕರೆಕ್ಟಾ? ಆ್ಯಂಡ್ ಹೂ ಬ್ರೈನ್ ವಾಷಸ್ ದೆಮ್ ಆರ್ ಹೂ ಟೀಚಸ್ ದೆಮ್ ದಿಸ್? ದ ಪರ್ಟಿಕ್ಯುಲರ್ ರಿಲಿಜಿಯಸ್ ಪರ್ಸನ್, ಐಡಿಯಾಲಜಿ. ಆಯಿತಾ? ನೀವು ಆರ್ಮಿ, ಏರ್ಫೋರ್ಸ್ ಅಥವಾ ನೇವಿಗೆ ಬಂದಾಗ ಏನಾಗುತ್ತೆ, ಹಿ ಅಂಡರ್ಗೋಸ್ ಎನ್ ಇಂಡಾಕ್ಟ್ರಿನೇಷನ್. ನಂದು ದೇಶ ಅನ್ನೋ ಒಂದು ಮೆಟ್ಲು ತನ್ನ ಫೇತ್ಗಿಂತ ಮೇಲ್ ಬರ್ತದೆ. ದಟ್ ಈಸ್ ಮಿಲಿಟರಿ ಟ್ರೈನಿಂಗ್. ಅದು ಟ್ರೈನಿಂಗ್. ಈಗ ಒಂದು ನಿಮಿಷ ನನ್ನ ಉತ್ತರ ಕೇಳಿಸ್ಕೊಳ್ಳಿ, ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ತೊಗೊಂತೀನಿ. ಈಗ ಇಲ್ಲೆಲ್ಲ ಕೂತಿದ್ದೀರಾ ನೀವು, ಇಲ್ಲಿ ನಾನೊಂದು ಮೈನ್ ಫೀಲ್ಡ್ ಹಾಕ್ಬಿಟ್ಟು ತಾವಿದ್ರ ಮುಂದೆ ಹೋಗಿ ಅಂದ್ರೆ ಹೋಗ್ತೀರಾ ನೀವು? ಖಂಡಿತ ಹೋಗಲ್ಲ. ನನ್ನ ಮಗು ಇದೆ, 8 ವರ್ಷದ ಮಗು ಇದೆ, ನನಗೆ ಇನ್ನೂ ಶಬ್ದಗಳ ಬಳಕೆ ಜಾಸ್ತಿ ಇರಲಿ. ನೆಲ ಬಾಂಬನ್ನು ಹಾಸಿ ಇದ್ರ ಮೇಲೆ ನಡ್ಕೊಂಡು ಹೋಗು ಅಂದ್ರೆ ಹೋಗ್ತೀರಾ ಅಂತ. ಎಸ್, ಕನ್ನಡ ಶಬ್ದಗಳು. ಎಸ್, 25 ವರ್ಷ ಸರ್ವಿಸಲ್ಲಿದ್ದು ಅರ್ಥ ಆಗುತ್ತೆ ನನಗೆ. ಎಸ್. ಸೊ ಹೋಗಲ್ಲ ನೀವು. ಅದೇ ಒಂದು ಲೆಫ್ಟಿನೆಂಟ್ ನಜ್ಮಾ ಇದ್ದಿದ್ರೆ ಒಂದು ಆರ್ಡರ್ ಕೊಟ್ಟಲ್ಲಿ ಅವ್ರ ಮನೇಲಿ ಎಷ್ಟಾದರೂ ಮಕ್ಕಳಿದ್ರು ಹೋಗೋರು. ಸೊ ವ್ಯತ್ಯಾಸ ಇರೋದು ನಜ್ಮಾನಲ್ಲ,
ವ್ಯತ್ಯಾಸ ಇರೋದು ಅವ್ರ ತರಬೇತಿನಲ್ಲಿ. ಐ ಹೋಪ್ ನಾನು ಉತ್ತರದಲ್ಲಿ ತಮಗೆ ಏನಾದರೂ ಡೌಟ್ ಇದ್ದರೆ ಮತ್ತೆ ಕೇಳಿ. ಎಸ್, ಆದರೆ ಒಂದು ಸಲ ಮಿಲಿಟ್ರಿಗೆ ಸೆಲೆಕ್ಷನ್ ಆಗಿ ಆ ಟ್ರೈನಿಂಗ್ ಪ್ರಾಸೆಸ್ ಇರುತ್ತಲ್ಲ, ಆ ಟ್ರೈನಿಂಗ್ ಪ್ರಾಸೆಸ್ಸು ಅದು ಕೇವಲ ಮುಸ್ಲಿಮರಿಗೆ ಅಂತಲ್ಲ, ಹಿಂದೂಗಳಿಗಾಗಲಿ ಕ್ರಿಶ್ಚಿಯನ್ರಿಗಾಗಲಿ ಇನ್ಯಾರಿಗೂ ಆಗಲಿ ನನ್ನ ಧರ್ಮ ಗ್ರಂಥ ಎಲ್ಲದಕ್ಕಿಂತಲೂ ದೊಡ್ಡದು ದೇಶ ಅನ್ನುವ ಶಿಕ್ಷಣವನ್ನು ಮಿಲಿಟ್ರಿ ಟ್ರೈನಿಂಗ್ ಕೊಡುತ್ತೆ ಅಂತ ಅವ್ರು ಹೇಳ್ತಾ ಇರೋದು. ನನ್ನ ಮಟ್ಟಕ್ಕೆ, ನಾನು ತಿಳಿದ ಮಟ್ಟಕ್ಕೆ, ಯಾವುದೇ ನಮ್ಮ ಮುಸ್ಲಾಂ ಧರ್ಮದಲ್ಲಿ ಎಲ್ಲೂ ಕೂಡ ಅವನನ್ನು ಹೊಡಿ, ಅವನನ್ನು ಕಡಿ, ಅವನನ್ನು ಬಡಿ ಇದು ಎಲ್ಲೂ ಇಲ್ಲ. ಆದರೆ ಅವರು ತಿಳಿದಂಥ ರೀತಿ ನಡ್ಕೊಳ್ತಿರೋದು, ಅವರನ್ನು ನೀವು ಹೇಳಿದಾಗ ಈಗ ಹೇಳಿದ್ರಲ್ಲ, ಅವ್ರು ತಿಳಿಸಿದ್ರೆ ಅಂಥದ್ದು ಎಲ್ಲ ಧರ್ಮದಲ್ಲೂ ಇದ್ದಾವೆ ಸರ್. ಯಾವ ಧರ್ಮದಲ್ಲಿ ಇಲ್ಲ ಅಂತ ಇಲ್ಲ ಸರ್, ಪ್ರತಿಯೊಂದು ಧರ್ಮದಲ್ಲೂ ಇದೆ. ಆದರೆ ಪಾಯಿಂಟ್ ಔಟ್ ಏನು ಮಾಡ್ತಾರೆ ಅಂದರೆ ಮುಸ್ಲಿಮ್ಸ್ ಅವರೇ ಟೆರರಿಸ್ಟ್, ಅವರೇ ಕಳ್ಳರು, ಅದನ್ನು ಏನು ಮಾಡಿದ್ದಾರೆ ಪ್ರಚೋದನೆ ಅವರೆಲ್ಲ ಮಾಡಿ 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 ಅದು ಹಾಗಾಗಿದೆ, ಮೈಂಡ್ ಸೆಟ್ ಹಾಗಾಗಿದೆ. ತಮ್ಮ ಪ್ರಶ್ನೆ ಮುಗೀತು ಅಂದ್ರೆ ನಾನು ಉತ್ತರ ಕೊಡ್ತೀನಿ. ಸಂತೋಷ. ನೋಡಿ, ತಾವು ಹೇಳಿದ್ರಲ್ಲಿ ಎರಡು ಸೆಕ್ಷನ್ ಇದೆ. ಮೊದಲನೇ ಸೆಕ್ಷನ್ ತಾವು ಹೇಳಿದ್ದು ಯಾವುದೇ ಟೆರರಿಸ್ಟ್ ಆ್ಯಕ್ಟ್ ಆದರೂ ಅದು ಮುಸ್ಲಿಂ ಅದರ ಪ್ರಚೋದನೆ ಕೊಡ್ತಾರೆ ಅಂತ ತಾವು ಹೇಳಿದ್ರಿ. ಇದು ಯಾವ ಕಡೆಯಿಂದ ಬರುತ್ತೆ? ಲೆಟಸ್ ಟೇಕ್ ಸ್ಟ್ಯಾಟಿಸ್ಟಿಕ್ಸ್. ಹಿಂದೆ ಒಂದು 20-25 ವರ್ಷದಲ್ಲಿ ನಾನು 100% ಅಂತ ಹೇಳಲ್ಲ, 95% ಆ್ಯಕ್ಟಿವಿಟೀಸ್ ಕ್ಯಾನ್ ಬಿ ಅಟ್ರಿಬ್ಯೂಟೆಡ್. ನೀವು ಒಪ್ಕೊತೀರೋ ಅದನ್ನು? 195 ಭಯೋತ್ಪಾದಕ ಕೃತ್ಯಗಳಲ್ಲಿ ಇಸ್ಲಾಮಿಕ್ ರೀಸನ್ ಏನಾದರೂ ಇರ್ಬೋದು, ಬಟ್ ಆ ಆ್ಯಕ್ಷನ್ ಹಿಂದೆ ಒಂದು ಐಡಿಯಾಲಜಿ ಇತ್ತು ಅನ್ನೋದು ಸತ್ಯ, ಎಸ್ಟಾಬ್ಲಿಷ್ ಆಗಿರೋ ಫ್ಯಾಕ್ಟ್. ಓಕೆ, ಮೊದಲನೇದಾಗಿ. ಅದಕ್ಕಿಂತ ಮುಂಚೆ ತಾವು ಕೇಳಿದ ಪ್ರಶ್ನೆ ಎಲ್ಲ ಕಮ್ಯುನಿಟೀಸ್ನಲ್ಲೂ ಇರ್ತಾರೆ ಅಂತ. ಸತ್ಯವಾದ ಮಾತು, ಎಲ್ಲ ಕಮ್ಯುನಿಟೀಸ್ನಲ್ಲೂ ಎಕ್ಸ್ಟ್ರೀಮಿಸ್ಟ್ ಇರ್ತಾರೆ. ಬಟ್ ಏನು ಅಂದರೆ ಅವ್ರ ಐಡಿಯಾಲಜಿ ಏನಿದೆ, ಎಕ್ಸ್ಟ್ರೀಮಿಸ್ಟ್ ಐಡಿಯಾಲಜಿ ಏನಿದೆ, ದಟ್ ಡಸ್ ನಾಟ್ ಸ್ಪ್ಯಾನ್ ದ ಕಮ್ಯುನಿಟಿ. ಯಾಕೆ ಅಂದರೆ ನಾನು ಮುಂಚೆನೇ ಹೇಳಿದ್ದೆ ನಿಮಗೆ, ಏನು ಸೈಲೆಂಟ್ ಮೆಜಾರಿಟಿ ಇರುತ್ತೆ, 70-90% ಏನಿರುತ್ತೆ, ಶೇಕಡ ಏನಿರುತ್ತೆ ಸೈಲೆಂಟ್ ಮೆಜಾರಿಟಿ, ದೇ ಡಿಟರ್ಮೈನ್ ದ ರೂಟ್ ಆಫ್ ದ ಕಮ್ಯುನಿಟಿ, ದ ಪಾತ್ ಆಫ್ ದ ಕಮ್ಯುನಿಟಿ. ಒಂದು ಸಮುದಾಯ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನುವುದನ್ನು ಆ ಸಮುದಾಯ ಬಹುಸಂಖ್ಯಾತರು ಡಿಸೈಡ್ ಮಾಡ್ತಾರೆ ಹೊರತು ಅಲ್ಪಸಂಖ್ಯಾತರಾಗಿರುವ ಕೋಮುವಾದಿಗಳಲ್ಲ ಅಂತ. ಈಗ ನಮ್ಮಲ್ಲೇ ತಗೊಳ್ಳಿ, ನಮ್ಮಲ್ಲಿ 18% ಇಸ್ಲಾಮಿಕ್ ಧರ್ಮದವ್ರು ಇದ್ದಾರೆ. ನೀವು ಎಲ್ಲಾದರೂ ಕೇಳಿದಿರ ನಮ್ಮ ಕಡೆಯಿಂದ ಯಾರು ಒಬ್ಬ ಹ್ಯೂಮನ್ ಬಾಂಬ್ ಹಾಕೊಂಡು ನೋಡ್ಕೊಂಡಿರೋದು? ನಮ್ಮ ಕಡೆಯಿಂದ ಭಾರತದಲ್ಲಿ ತುಂಬ ಕಡಿಮೆ. ಯಾಕೆ ಅಂದರೆ ಇಲ್ಲಿ ಆ ಕಲ್ಚರ್ ಇಲ್ಲ. ಅರ್ಥ ಆಯ್ತಾ? ಅದೇ ನೀವು LTTಗೆ ಹೋಗಿ ನಮ್ಮ ಆದರೆ ಒಂದು ಸ್ಪಷ್ಟತೆ ಇರಲಿ, ನಮ್ಮ ಕಡೆಯಿಂದ ಅಂದರೆ ಹಿಂದೂಗಳ ಕಡೆಯಿಂದ ಅಲ್ಲ, ಹಿಂದೂ ಕಡೆಯಿಂದ ಭಾರತ. ನಾನು ಮಾತಾಡ್ತಿರೋದು ಭಾರತೀಯನಾಗೆ. ಎಸ್ ಸಿ, ಫಾರ್ ಒನ್ಸ್ ಪ್ಲೀಸ್ ಡೋಂಟ್ ಮಿಸ್ಟೇಕ್ ದಟ್ ಐ ಆಮ್ ಟಾಕಿಂಗ್ ಆಸ್ ಎ ಕಮ್ಯುನಿಟಿ ಗೈ. ಎಸ್, ಐ ಆಮ್ ಹಿಯರ್ ರೆಪ್ರೆಸೆಂಟಿಂಗ್ ಇಂಡಿಯಾ ಆ್ಯಂಡ್ ಮೈ ಓನ್ ಒಪಿನಿಯನ್. ನನ್ನ ಒಪಿನಿಯನ್ ಕೊಡ್ತಿದ್ದೇನೆ, ಅದ್ರಲ್ಲಿ ತಪ್ಪಿರ್ಬೋದು, ತಾವು ಅದನ್ನು ಆಕ್ಷೇಪಿಸ್ಬೋದು. ನಾನು ಹೇಳ್ತಿರೋದು ಸತ್ಯ ಅಂತಲ್ಲ, ಇದು ಒಂದು ಒಪಿನಿಯನ್. ಓಕೆ, ಸೊ ಒಂದು ಕಮ್ಯುನಿಟಿ ನಡಿಬೇಕಾದ್ರೆ ಅದನ್ನು ಯಾರು ನಡೆಸ್ತಾ ಇದ್ದಾರೆ, ಅದರ ಮುಖಂಡರು ಯಾರು, ಆ ಕಮ್ಯುನಿಟಿ ಯಾರು ಹಿಂದೆ ಹೋಗ್ತಿದೆ, ಅದು ಬಹುಮುಖ್ಯ. ಈಗ ಸೌದಿ ಅರೇಬಿಯಾ ತಗೊಳ್ಳಿ, MSM ಅವ್ರು ಬಂದ ಮೇಲೆ ಆ ಒಂದು ದೇಶದ ಒಂದು ರೂಟು ಬದಲಾಯಿತು. ಆ ಥರ ಬದಲಾವಣೆ ಆಗಬೇಕು. ಆ ಬದಲಾವಣೆ ಎಲ್ಲ ಕಡೆ ಆದಲ್ಲಿ ಸತ್ಯವಾಗೂ ಚೇಂಜ್ ಆಗ್ತದೆ. ಅಲ್ಲ, ಒಂದೊಂದು ನಿಮಿಷ, ಅವರೊಂದು ಮಾತನ್ನು ಬೇರೆಯವ್ರು ಯಾರು ಇದ್ದರೆ ಕೇಳಿ, ಆಮೇಲೆ ಮತ್ತೆ ಬರ್ತೀವಿ ನಿಮ್ಮ ಹತ್ರ. ಇನ್ನು ಮೈಕ್ ಬೇರೆಯವ್ರು ಕೊಡಿ. ತಾವೊಂದು ಮಾತು ಹೇಳಿದ್ರು, ಭಾರತೀಯ ಮುಸ್ಲಿಮರಲ್ಲಿ ಯಾಕೆ ಹ್ಯೂಮನ್ ಬಾಂಬ್ಗಳಾಗುವ ಪ್ರಮಾಣ ಕಡಿಮೆ ಅಂತ. ಭಾರತೀಯ ಮುಸ್ಲಿಮರಲ್ಲಿ ಆ್ಯಕ್ಚುಲಿ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಮುಸ್ಲಿಂ ಜನಸಂಖ್ಯೆ ಇರೋದು ಇಂಡೋನೇಷ್ಯಾದಿಂದ ಐಸಿಸ್ ಹೋದವರ ಪ್ರಮಾಣ ಬಹಳ ಕಡಿಮೆ. ಬೇರೆ ದೇಶಕ್ಕೆ ಹೋಗಿ ಈ ರೀತಿಯ ಭಯೋತ್ಪಾದಕ ಕೃತ್ಯಗಳನ್ನು ಮಾಡಿದವರ ಸಂಖ್ಯೆ ಬಹಳ ಕಡಿಮೆ ಇಂಡೋನೇಷ್ಯಾದಿಂದ. ಅತಿ ದೊಡ್ಡ ಮುಸ್ಲಿಂ ಕಮ್ಯುನಿಟಿ ಇರೋದು ಇಂಡೋನೇಷ್ಯಾದಲ್ಲಿ. ಕಾರಣ ಏನು? ದೇರ್ ಎಕ್ಸ್ಪೋಜರ್ ಟು ಮಲ್ಟಿಕಲ್ಚರಲಿಸಮ್ ಅಷ್ಟೇ. ಇಲ್ಲಿ ಭಾರತೀಯ ಮುಸ್ಲಿಮರು ಭಯೋತ್ಪಾದಕನಾಗಬೇಕು ಅನ್ನುವ ಚಿಂತನೆ ಯಾಕೆ ಕಡಿಮೆ ಬರುತ್ತಂದರೆ, ಬೇರೆ ಬೇರೆ ಧರ್ಮ ಪದ್ಧತಿ ಆಚರಣೆಗಳನ್ನೆಲ್ಲ ನೋಡ್ಕೊಂಡು ಬೆಳಿತಾನಾತ. ಅವನು ಮಸೀದಿ ನಮಾಜ್ ಮಾಡಿ ಹೊರಗಡೆ ಬಂದು 100 ಮೀಟ್ರ್ ಹೋದ್ರೆ ಒಂದು ದೇವಸ್ಥಾನ ಇರುತ್ತೆ, ದೇವಸ್ಥಾನದಲ್ಲಿ ಪೂಜೆ ಮಾಡೋರು ಇದ್ದಾರಪ್ಪ. ಇನ್ಯಾವುದೋ ದುರ್ಗಾದೇವಿ ಮೆರವಣಿಗೆ ಹೋಗುತ್ತೆ, ಮತ್ತು ಸ್ವಲ್ಪ ಮುಂದೆ ಹೋದ್ರೆ ಒಂದು ಚರ್ಚ್ ನೋಡ್ತಾನೆ. ಹಿಂಗೆಲ್ಲ ಮಲ್ಟಿಕಲ್ಚರಲಿಸಮ್ ಇದೆ ಅನ್ನುವುದನ್ನು ನೋಡ್ಕೊಂಡು ಭಾರತೀಯ ಮುಸ್ಲಿಂ ಬೆಳಿತಾನೆ. ಅದಕ್ಕೆ ಅವಕಾಶ ಕಡಿಮೆ ಇದ್ದಲ್ಲಿ ಕೋಮುವಾದದ ಸಾಧ್ಯತೆಗಳು ಜಾಸ್ತಿ. ಇಂಡೋನೇಷ್ಯಾದಲ್ಲೂ ಕೂಡ ಅಷ್ಟೇ.
ಅದು ಒಂದು ಕಾಲದಲ್ಲಿ ಹಿಂದೂ ರಾಷ್ಟ್ರ ಆಗಿತ್ತು. ಈಗಲೂ ನಾ ಇತ್ತೀಚೆಗೆ ಹೋಗಿದ್ದೆ 6 ತಿಂಗಳ ಹಿಂದೆ. ಅಲ್ಲಿ ಎಲ್ಲೋದ್ರೂ ದೇವಸ್ಥಾನಗಳು ಕಾಣಿಸ್ತವೆ. ಅವುಗಳ ಮಧ್ಯದಲ್ಲಿ ಬೆಳೆದವನಿಗೆ ಬಾಂಬ್ ಹಾಕಬೇಕು, ಗುಂಡು ಹೊಡಿಬೇಕು, ಇನ್ಯಾರೋ ದ್ವೇಷ ಹಂಗೆ ಅನ್ಸೋದಿಲ್ಲ. ಅದು ಯಾವಾಗ ಆತ ಐಸೋಲೇಟ್ ಆಗ್ತಾ ಹೋಗ್ತಾನೋ ಇನ್ನೊಂದು ಸಂಸ್ಕೃತಿಯಿಂದ, ಆವಾಗ ಈ ಕೋಮುವಾದದ ಭಾವನೆಗಳು ಜಾಸ್ತಿ ಆಗ್ತವೆ ಅಂತ. ಪಾಕಿಸ್ತಾನದಲ್ಲಿ ಹಂಗೆ ಯಾಕಾಯಿತು, ಅಫ್ಘಾನಿಸ್ತಾನದಲ್ಲಿ ಹಂಗೆ ಯಾಕಾಯಿತು, ಇನ್ನೊಂದು ಸಂಸ್ಕೃತಿಯನ್ನು ನೋಡೋದಕ್ಕೆ ಆಗೋದಿಲ್ಲ ಅವ್ರಿಗೆ. ನಾನು ಹೇಳಿದ ಕರೆಕ್ಟು ಅಂತ ಅನ್ನಿಸುತ್ತೆ, ಅನ್ಕೋತೀನಿ. ಇಲ್ಲ, ಅದು ಒಂದು ಕಡೆ ನೀವು ಹೇಳೋದು ಸರಿ. ಇನ್ನೊಂದು ಕಡೆ ಏನಾಗುತ್ತೆ ಅಂದರೆ, ಇಟ್ ಈಸ್ ನಾಟ್ ನೆಸೆಸರಿ ದಟ್ ಹೀ ಈಸ್ ಎಕ್ಸ್ಪೋಸ್ ಟು ಮಲ್ಟಿ ಕಲ್ಚರ್ಸ್. ನಾನು ಹೇಳಿದಾಗೆ ಆ ಸೊಸೈಟಿನ ಆ ಕ್ಷಣ ಅಥವಾ ಆ ವರ್ಷ ಅಥವಾ ಆ ಡೆಕೇಡ್ನಲ್ಲಿ ಯಾರು ಲೀಡ್ ಮಾಡ್ತಾರೆ, ಅವನ ಡೈರೆಕ್ಷನ್ ಏನು ಕೊಡ್ತಾನೆ, ಅದ್ರ ಮೇಲೆ ಕಮ್ಯುನಿಟಿ ಮೂವ್ ಆಗುತ್ತೆ. ಈಗ ನಮ್ಮಲ್ಲಿ ಏನು ಅಂದರೆ, ನಾವು ಕರ್ನಾಟಕದಲ್ಲೇ ನಮ್ಮ ಹತ್ರ 500 ಮಠಗಳಿವೆ. ಅಂದರೆ ಒಬ್ಬ ಮಠಾಧೀಶ ಹೇಳಿದ ಇನ್ನೊಬ್ಬ ಮಠಾಧೀಶ ಕೇಳಲ್ಲ. ಸೊ ನಮ್ಮಲ್ಲಿ ಯಾರೋ ಒಬ್ಬ ಹೇಳ್ದ ಎಲ್ಲರೂ ಒಟ್ಟಿಗೆ ಹೋಗಿರ್ತೀವಿ ಅನ್ನೋದು ಸದ್ಯಕ್ಕಂತೂ ಸಾಧ್ಯ ಇಲ್ಲ. ಡೈವರ್ಸ್ ನಾನು ಹೇಳ್ತಾ ಇರೋದು ಹಿಂದೂ ಪಾಪ್ಯುಲೇಷನ್. ಕರೆಕ್ಟ್. ವೆರಾಸ್ ಇನ್ ದ ಇಸ್ಲಾಮಿಕ್ ಐಡಿಯಾಲಜಿ ದೇರ್ ಈಸ್ ಒನ್ ಬುಕ್. ದ ಪರ್ಸನ್ ಹೂ ಪ್ರೀಚಸ್ ದಟ್, ಅಂದರೆ ಯಾರು ಅದನ್ನು ಬೋಧನೆ ಮಾಡ್ತಾನೋ ಆತ ಅದರ ಕಟ್ಟಳೆ ಬಿಟ್ಟು ಹೊರಗೆ ಬರಲ್ಲ. ಆ ಪುಸ್ತಕದಲ್ಲಿ ಒಳ್ಳೆಯದು ಇದೆ. ಒಳ್ಳೆಯದು ಅಂದರೆ ಜ್ಯೂಸನ್ನು ಪ್ರೇಸ್ ಮಾಡೋ ವರ್ಸಸ್ಸು ಇದೆ. ಮುಂಚೆ ಹೇಳಿದಾಗೆ ಜ್ಯೂಸ್ನ ಕ್ರಿಟಿಸೈಸ್ ಮಾಡೋ ಕೆಲವೊಂದು ವರ್ಸ್ಗಳು ಇದೆ ಅಂತ ನಾವು ಕೇಳಿದ್ದೀವಿ. ಸರ್, ಸಮಸ್ಯೆನ ಇಂಥದ್ದೇ ಸಮಸ್ಯೆ ಅಂತ ಅಡ್ರೆಸ್ ಮಾಡದೇ ಇರೋದು, ಪರಿಹಾರ ಆಗದೇ ಇರುವುದಕ್ಕೆ ಮೂಲ ಕಾರಣ ಅನ್ನೋದು ನನ್ನ ಅನಿಸಿಕೆ. ಒಬ್ಬ ಮನುಷ್ಯನನ್ನು ಡೈಗ್ನೋಸ್ ಮಾಡಿದಾಗ ಆತನಲ್ಲಿ ಯಾವ ರೋಗ ಕಾಣಿಸುತ್ತೋ ಆ ರೋಗ ಕರೆಕ್ಟಾಗಿ ಹೆಸರಿಟ್ಟು ಹೇಳ್ಬೇಕು. ಕರೆಕ್ಟ್ ಅಲ್ವಾ? ಈಗ ನೀವು ಅದನ್ನು ಆ ಮನುಷ್ಯನಿಗೇನೋ ಅನಿಸುತ್ತೆ ಅನ್ನುವ ಕಾರಣಕ್ಕಾಗಿ ಅವನಿಗೆ HIV ಪಾಸಿಟಿವ್ ಇದ್ದರೂ ಇಲ್ಲ ಇದು ನ್ಯೂಮೋನಿಯಾ ಅಂತ ಹೇಳೋದು, TB ಅಂತ ಹೇಳೋದು, ಅದಲ್ಲ ಇದು ಅದಿದಲ್ಲ ಅಂತ ಹೇಳೋದು. ಅಡ್ರೆಸ್ ಇಟ್ ಪ್ರಾಪರ್ಲಿ. ಇಲ್ಲ, ಫ್ಯಾಕ್ಟ್ಸ್ ಆನ್ ದ ಗ್ರೌಂಡ್ ನೋಡೋಣ. 14th ಡಿಸೆಂಬರ್ ಏನು ಇನ್ಸಿಡೆಂಟ್ ಆಗಿದೆ, ಅಲ್ಲಿ ಸಿಕ್ಕಿರೋ ಎವಿಡೆನ್ಸ್ ಏನು? ಅಲ್ಲಿ ಸಿಕ್ಕಿರೋದು ಇಸ್ಲಾಮಿಕ್ ಸ್ಟೇಟ್ ಫ್ಲಾಗ್ಸ್. ಹೌದು, ಇಸ್ಲಾಮಿಕ್ ಸ್ಟೇಟ್ ಲಿಟ್ರೇಚರ್. ಹೌದು. ಈಗ ನಾವು ಇಸ್ಲಾಮಿಕ್ ಸ್ಟೇಟ್ ಡಸ್ ನಾಟ್ ಫಾಲೋ ಇಸ್ಲಾಂ ಅಂತ ಅನ್ಕೊಳ್ಳೋದ, ಅಥವಾ ದೇ ಫಾಲೋ ಇಸ್ಲಾಂ ಅಂತ ಅನ್ಕೊಳ್ಳೋದ? ಇದು ನಾವು ಉತ್ತರ ಕೊಡಲಿಕ್ಕಾಗಲ್ಲ. ಆ್ಯಸ್ ಎ ಕಮ್ಯುನಿಟಿ, ದ ಇಸ್ಲಾಮಿಕ್ ಕಮ್ಯುನಿಟಿ ಹ್ಯಾಸ್ ಟು ಗಿವ್ ಎನ್ ಆನ್ಸರ್. ಅವ್ರು ಹೇಳೋದು ಸರಿ, ಇದು ನಮ್ಮ ಒಂದು ಇದಲ್ಲ ಅಂದರೆ ಮತ್ತೆ ಈ ಕಮ್ಯುನಿಟಿ ಇಸ್ಲಾಮಿಕ್ ಸ್ಟೇಟ್ ವಿರುದ್ಧ ನಿಂತ್ಕೋಬೇಕು. ಎಸ್, ಅವ್ರು ಹೇಳೋದು ಕರೆಕ್ಟು. ಇದು ನಾವು ನಮ್ಮ ಇದರಲ್ಲಿ ಇದಿಲ್ಲ, ಕರೆಕ್ಟು. ಅವ್ರು ಹೇಳೋದು ಕರೆಕ್ಟು. ಹಾಗಾದರೆ ಒಂದು ಇನ್ಸಿಡೆಂಟ್ ಈ ಥರ ಆದಾಗ ಯಾಕೆ ಅದ್ರ ವಿರುದ್ಧ ಇವ್ರು ನಮ್ಮ ಪಂಥವನ್ನು ಅಥವಾ ನಮ್ಮ ರಿಲಿಜನ್ನ ಹಾಳು ಮಾಡ್ತಿದ್ದಾರೆ, ಅದಕ್ಕೊಂದು ಡಿಸ್ರೆಪ್ಯುಟೇಷನ್ ಕೊಡ್ತಿದ್ದಾರೆ ಅಂತ ಯಾಕೆ ಮುಂದೆ ಬರಲ್ಲ? ಈಗ ವಾಯ್ಸಸ್ ಯಾಕೆ ಬರಲ್ಲ? ಮುಂಬೈ ಟೆರರ್ ಅಟ್ಯಾಕ್ ಆದಾಗ ಅನೇಕ ಜನ ಮುಸ್ಲಿಮರು ಹಿಂಗೆ ಟೋಪಿ ಹಾಕ್ಕೊಂಡು ಬಂದ್ರಪ್ಪ, ಕ್ಯಾಂಡಲ್ ಹಿಡ್ಕೊಂಡು ಇದು ನಮ್ಮ ಧರ್ಮಕ್ಕೆ ಕಳಂಕ ಅಂತ ಬಂದರು. ಆ ಥರದ್ದಾಗತ್ತೆ. ಅದನ್ನು ಅಂದರೆ ಖಂಡನೆ ಮಾಡ್ತಾರೆ. నేను ನ್ಯೂಸ್ ಚಾನಲ್ ಡಿಬೇಟ್ಗಳಲ್ಲಿ ನೋಡಿದ್ದೇನೆ. ಡು ಯು ಕಂಡೆಮ್ ಇಟ್ ಅಂತ ಆ್ಯಂಕರ್ ಕೂಗ್ತಿರ್ತಾರೆ. ಎಸ್, ಐ ಕಂಡೆಮ್ ಇಟ್ ಅಂತ ಮುಸ್ಲಿಂ ಮತದವ್ರು ಹೇಳ್ತಾರೆ. ಖಂಡಿಸ್ತಾರಲ್ಲ? ಖಂಡಿಸೋದು ಅಂದರೆ ಇಟ್ ಶುಡ್ ನಾಟ್ ಬಿ ಲಿಮಿಟೆಡ್ ಟು ಟೆಲಿವಿಷನ್ ಡಿಬೇಟ್ಸ್. ಖಂಡಿಸೋದು ಅಂದರೆ ಹೇಗೆ? ಅವರ ಕಮ್ಯುನಿಟಿನಲ್ಲಿ ಕೂತ್ಕೊಂಡು ಈ ಥರ ಒಂದು ಫಿಲಾಸಫಿ ಬಂದಿದೆ, ವಿಚ್ ಈಸ್ ನಮ್ಮ ಒಂದು ಪಂಥಕ್ಕೆ ಇದು ಹಾಳು ಮಾಡೋವಂಥ ಒಂದು ಐಡಿಯಾಲಜಿ ತಂದಿದೆ. ಇದನ್ನು ಹೇಗೆ ದೂರಗಟ್ಟಬೇಕು ಅಂತ ಆ ಕಮ್ಯುನಿಟಿಯಿಂದ ಸೊಲ್ಯೂಷನ್ ಬರಬೇಕು. ಇಲ್ಲ ಅಂದರೆ ಈ ಏನು ಆಪಾದನೆ ಬರ್ತಿದೆ ಅದು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಎಸ್, ಟೆಲಿವಿಷನ್ ಡಿಬೇಟ್ನಲ್ಲಿ ಕೂತ್ಕೊಂಡು ನಾನು ಇದು ಅವನು ಯಾಕೆ ಅವನ ತಲೆ ಒಳಗೆ ಹೋಯ್ತೋ, ಅವನು ಮಾಡಿದ್ದು ಸ್ವತಂತ್ರವಾಗಿ ಮಾಡಿದ್ದಾನೆ ಅಂತ ಹೇಳೋದು ಅಷ್ಟು ಸರಿ ಅನಿಸಲ್ಲ. ಯಾಕೆಂದರೆ ಅವನಲ್ಲಿ ಸಿಗೋ ಎವಿಡೆನ್ಸು ಇಟ್ ಪಾಯಿಂಟ್ಸ್ ಟು ಸಮಥಿಂಗ್. ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವ ಯಹೂದಿಗೂ ಕೂಡ ಒಂದು ಪ್ರಾಣ ಭಯ ಇರುತ್ತೆ ಮುಸ್ಲಿಂ ಕಮ್ಯುನಿಟಿ ಅಕ್ಕಪಕ್ಕದಲ್ಲಿ ಇದೆ ಅಂತ. ಅಂದರೆ ಈಗ ನಮ್ಮ ಆಫೀಸಿಗೆ ದಕ್ಷಿಣ ಭಾರತದ ಇಸ್ರೇಲಿ ಕಾನ್ಸುಲ್ ಜನರಲ್ ಒಂದು 2-3 ಸಲ ಬಂದಿದ್ದಾರಪ್ಪ. ಅವ್ರು ಬರೋಕ್ಕಿಂತ ಮುಂಚೆ ಒಂದು ಹೊಯ್ಸಾಳ ಬರುತ್ತೆ, ಫುಲ್ ಚೆಕ್ ಮಾಡ್ತಾರೆ. ಅವ್ರು ಬಂದು ನನ್ನ ಕ್ಯಾಬಿನಲ್ಲಿ ಕೂತ್ಕೊಂಡಿದ್ರೆ ಹೊರಗೆ ಇಬ್ಬರು ಗನ್ಮ್ಯಾನ್ಗಳೇ ಸದಾಕಾಲ ನಿಂತ್ಕೊಂಡಿರ್ತಾರೆ. ಅಂಥದ್ದೊಂದು ಥ್ರೆಟ್ ಪರ್ಸ್ಪೆಕ್ಟಿವ್ನಲ್ಲಿ ಬದುಕ್ತಾರೆ ಅವರು. ಇದು ಅನಿವಾರ್ಯವಾ ಒಬ್ಬ ಯಹೂದಿಗೆ? ಇಂಥ ನೀವು ಇಸ್ರೇಲ್ ಒಳಗಡೆ ಓಡಾಡ್ತಾ ಇದ್ದರೆ ಗಂಡ ಹೆಂಡತಿ ಮಗು ಒಂದು ಸುಂದರ ಕುಟುಂಬ ಹೋಗ್ತಾ ಇರುತ್ತೆ. ಗಂಡ ಹೆಂಡತಿ ಇಬ್ಬರು ಆಟೋಮೆಟಿಕ್ ವೆಪನ್ ಹಿಡ್ಕೊಂಡು
ಅಂದರೆ ವೆಪನ್ ಅಂದರೆ ಬಚ್ಚಿಟ್ಕೊಳ್ಳೋ ಪಿಸ್ತೂಲು ರಿವಾಲ್ವರ್ ಅಲ್ಲ, ಅದು ಆಟೋಮೆಟಿಕ್ ರೈಫಲ್ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಈ ಪ್ರಾಣ ಭಯ ಅನಿವಾರ್ಯವಾ? ಸದ್ಯಕ್ಕೆ ಅನಿವಾರ್ಯ. ಸದ್ಯಕ್ಕೆ ಅನಿವಾರ್ಯ. ಪರಿಹಾರ ಯಾವುದೋ ಒಬ್ಬ ನಾಯಕ ಬರಬೇಕು. ಕರೆಕ್ಟ್. ಈ ಹಿಂದೆ ಬಂದಂಥ ನಾಯಕರುಗಳ ವೈಫಲ್ಯದ ಕಾರಣ ಏನಂತೀರಿ ನೀವು? ಯಾಸಿರ್ ಅರಫತ್ ಥರದವ್ರು ಬಂದರು ಸರ್, ಅಂದರೆ ಎಲ್ಲ ಸಮಸ್ಯೆ ಬಗೆಹರಿದೇ ಹೋಗ್ಬಿಡ್ತು ಅನ್ನುವಂಥ ಸಿಚುವೇಶನ್ ಕ್ರಿಯೇಟ್ ಆಗಿ ಅವರಿದ್ದಾಗ ಬರೀ ಹರಿತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಹೀ ಸಕ್ಕಮ್ಡ್. ಅವರಿದ್ದಾಗ ಬಹಳಷ್ಟು ಪ್ರಯತ್ನ ಪಟ್ಟರು ಪಾಪ ಅವರು. ನಾನು ವಸಂತ್ ಬಂಗ್ಯಾರ ಅಂತ ಹೇಳಿ, ಸಿಡ್ನಿಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣಗಳನ್ನು ನಾವು ನೆನೆಸ್ಕೋಬೇಕಿದ್ರೆ ಪಾಲ್ಗಾಮು ವಿಷಯನೂ ಕೂಡ ನಾವು ನೆನೆಸ್ಕೋಬೇಕಾಗ್ತದೆ. ಮೇಡಮ್ ಹೇಳಿದರು ಪ್ರಚೋದನೆಗೆ ಒಳಗಾಗಿ ಕೆಲವರು ಈ ಭಯೋತ್ಪಾದನೆಗೆ ಇಳಿತಾರೆ ಅಂತ ಹೇಳಿ. ಈ ವಿಷಯ ಬಂದಾಗ ಭಯೋತ್ಪಾದನೆ ಯಾಕಾಯಿತು ಅಂತ ಹೇಳಿ ಏನು ಕೇಳಬೇಕಿದ್ರೆ ಅದನ್ನು ಸಾರಾಸಕ್ಟಾಗಿ ಖಂಡಿಸಲ್ಲ. ಬಟ್ ಇದನ್ನು ಬಂದಾಗ ನಾವು ಸಾರಾಸಕ್ಟಾಗಿ ಖಂಡಿಸ್ತೀವಿ. ಅದು ನಮ್ಮ ಹಿಂದೂಗಳೇ ಮಾಡಿದರೂ ಕೂಡ ಒಂದು ಲೋಫರ್ ಇದ್ದಾನೆ ಅಂತ ಹೇಳಿ ಖಂಡಿಸ್ತೀವಿ. ಈ ಭಯೋತ್ಪಾದನೆ ಮಾಡಿದ್ದು ಖಂಡನೀಯ ಅಂತ ಹೇಳಿ ಮುಸ್ಲಿಮ್ಸ್ಗಳು, ನಮ್ಮ ಫ್ರೆಂಡ್ಸ್ಗಳು ಕೂಡ ಸಾರಾಸಕ್ಟಾಗಿ ಖಂಡಿಸಲ್ಲ. ಅದಕ್ಕೆ ಕಾರಣ ಕೊಡ್ತಾರೆ. ಆ ಮಾತನ್ನು ಮರೆಸೋದಕ್ಕೆ ಬೇರೆ ದಾರಿಗೆ ನಮ್ಮನ್ನು ತಗೊಂಡು ಹೋಗ್ತಾರೆ. ಹಂಗಾಯಿತು ಹಿಂಗಾಯಿತು, ಅದಕ್ಕೆ ಅವನು ಹಿಂಗೆ ಮಾಡಿದ. ದಿಲ್ಲಿನಲ್ಲಿ ಮಾಡಿರ್ತಕ್ಕಂಥವ್ರು ಯಾರೂ ಅನ್ಎಜುಕೇಟೆಡ್ ಅಲ್ಲ. ಡಾಕ್ಟ್ರು, ಇಂಜಿನಿಯರು, ಈ ದೊಡ್ಡ ದೊಡ್ಡ ಎಜುಕೇಷನ್ ಮಾಡ್ಕೊಂಡವರೇ ಇದನ್ನು ಮಾಡಿರೋದು. ಇದಕ್ಕೆ ಕಾರಣ ಯಾಕೆ ಅಂತೆ ಇದಕ್ಕೆ ಆಗ್ತದೆ ಅಂತ ಹೇಳಿ ನೀವು ಹೇಳಿ ಅಥವಾ ನಾನು ಹೇಳಲಿ, ಅಂತೆ ಇಲ್ಲ. ಇಲ್ಲಿ ಮೇಲೆ ಕುಂತ ಧರ್ಮಗುರುಗಳಿಗೆ ಏನು ಕೊಡ್ತಾ ಇದ್ದಾರೆ. ಎಸ್, ನಿಮ್ಮ ಪ್ರಶ್ನೆ ಟೇಕನ್ ಸರ್. ಶಿಕ್ಷಣ ಅನೇಕ ಸಮಸ್ಯೆಗಳಿಗೂ ಪರಿಹಾರ ಅಂತ ಹೇಳ್ತಾರೆ. ಒಂದು ಲೆಕ್ಕಾಚಾರದಲ್ಲಿ ಕೋಮುವಾದಕ್ಕೂ ಪರಿಹಾರ ಅಂತ ನಾವು ಅಂದ್ಕೊಂಡಿದ್ವಿ. ಅಂದರೆ ಎಕ್ಸ್ಟ್ರೀಮಿಸ್ಟ್ ಮೈಂಡ್ ಸೆಟ್ಟು ಒಂದು ಸಮಾಜದ ಶಿಕ್ಷಣವನ್ನು, ಧಾರ್ಮಿಕ ಶಿಕ್ಷಣದ ಬಗ್ಗೆ ಹೇಳ್ತಾ ಇಲ್ಲ, ಸಮಾಜ ಕೊಡ್ತಾ ಇರೋ ಶಿಕ್ಷಣವನ್ನು ಪಡ್ಕೊಂಡ್ರೆ ಎಕ್ಸ್ಟ್ರೀಮಿಸಮಿಂದ ಹೊರಗೆ ಬರ್ಬೋದು ಅಂತ. ಇಲ್ಲಿ ಯಾಕಾಗೋದಿಲ್ಲ ಅದು? ನೋಡಿ, ಎಕ್ಸ್ಟ್ರೀಮಿಸಮ್ಗೂ ಎಜುಕೇಷನ್ಗೂ ಒಂದು ಲಿಂಕ್ ಇದೆ. ಲಿಂಕ್ ಏನು ಅಂದರೆ ಅವನು ಎಷ್ಟು ಎಜುಕೇಟೆಡ್ ಆಗ್ತಾನೋ ಅಷ್ಟು ಹಾನಿ ಮಾಡ್ಬೋದು. ಸೊ ದ ಮೋರ್ ಹೀ ಈಸ್ ಎಜುಕೇಟೆಡ್, ದ ಮೋರ್ ಪೋಟೆಂಟ್ ಹೀ ಈಸ್ ಆಸ್ ಎನ್ ಎಕ್ಸ್ಟ್ರೀಮಿಸ್ಟ್. ಓಕೆ. ಸೊ ನೀವು ಹಿಸ್ಟ್ರಿನಲ್ಲಿರೋ ಎಕ್ಸ್ಟ್ರೀಮಿಸ್ಟ್ ಫಿಗರ್ಸನ್ನು ತೊಗೊಂಡ್ರೆ ಪ್ರಾಯಶಃ ಅದರಲ್ಲಿ 90% ಎಲ್ಲರೂ ವಿದ್ಯಾವಂತರು, ಕಮಿಂಗ್ ಫ್ರಮ್ ವೆರಿ ಗುಡ್ ಫ್ಯಾಮಿಲೀಸ್. ಎಸ್. ಸೊ ಇಟ್ ಡಸ್ ನಾಟ್ ಮ್ಯಾಟರ್. ಎಜುಕೇಷನ್ ಈಸ್ ಓನ್ಲಿ ಎ ವೆಪನ್ ಫಾರ್ ಹಿಮ್ ಟು ಆಪ್ಟಿಮೈಸ್ ಹಿಸ್ ಡಿಸ್ಟ್ರಕ್ಷನ್ ಪೊಟೆನ್ಷಿಯಲ್ ಅಷ್ಟೇ. ಅವ್ರಂಥವ್ರು ಎಜುಕೇಟೆಡ್ ಆಗೋದು ಇನ್ನೂ ಡೇಂಜರ್. ಎಸ್. ನನ್ನ ಹೆಸರು ನಾಗರಾಜ್ ಅಂತ, RT ಆ್ಯಕ್ಟಿವಿಸ್ಟ್, ಸೋಷಿಯಲ್ ವರ್ಕರು. ಈಗ ಮುಸಲ್ಮಾನರಲ್ಲಿ ಸಾಕಷ್ಟು ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ನಾವು ಎಲ್ಲರೂ ಒಳ್ಳೆಯವರು, ಎಲ್ಲರೂ ಕೆಟ್ಟರು ಅಂತ ಹೇಳ್ಕೋಗಲ್ಲ. ಆದರೆ ಸುಮಾರು 10% ಜನ ತೊಗೊಂಡ್ರೆ ಸಾಕಷ್ಟು ಈ ಭಯೋತ್ಪಾದನೆ ಪ್ರಚೋದನೆಗೆ ಒಳಗಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಒಂದು, ಈಗ ಮೊನ್ನೆ ಪೆಹಲ್ಗಾಮಲ್ಲಿ ಸುಮಾರು 25 ಜನ, ಸಾಕಷ್ಟು ಜನ ಜೀವ ಕಳ್ಕೊಂಡ್ರು. ಇದ್ರ ಬಗ್ಗೆ ನಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ವಾ? ಸರ್ಕಾರ ಯಾಕೆ ಈ ಥರ ಕ್ರಮ ಮಾಡೋರಿಗೆ ಯಾಕೆ ದಿಟ್ಟ ಒಂದು ಕಾನೂನು ಕ್ರಮ ಯಾಕೆ ತೊಗೋಬಾರ್ದು? ತೊಗೊಂಡಿದ್ದು ಈ ಥರ ಮುಂದೆ ಆಗ್ತಾ ಇಲ್ವಲ್ಲ. ಈಗ ನಾಗರಿಕರು ಜೀವ ಹೋಯಿತು, ಅವ್ರ ಕುಟುಂಬಗಳು ಯಾರು ಹೊಣೆ ಹೊತ್ಕೊಳ್ತಾರೆ? ಅವರಿಗೆ ಸಾಕಷ್ಟು ಪರಿಹಾರ ಕೊಡ್ತಾರೆ. ಆ ಪರಿಹಾರ ಕುಟುಂಬ ಸರ್ಕಾರ ಏನು ಮಾಡ್ತಿತ್ತು? ಸರ್ಕಾರ ಏನು ಮಾಡ್ತಾರೆ? ಯಾಕೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯಿತು? ಇಂಟೆಲಿಜೆನ್ಸ್ ಯಾಕೆ ಫೇಲ್ಯೂರ್ ಆಯಿತು? ನೋಡಿ, ನಿಮಗೆ ಇಂಟೆಲಿಜೆನ್ಸ್ ಬಗ್ಗೆ ಎಷ್ಟು ಗೊತ್ತಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಆರ್ ನೋನ್ ಫಾರ್ ಒನ್ ಥಿಂಗ್. ಅವ್ರು 100 ಅಟ್ಯಾಕನ್ನು ತಡಿಬೋದು, ಅದೆಲ್ಲೂ ಚರ್ಚೆಲ್ಲಿ ಬರೋಲ್ಲ. ಒಂದು ಅಟ್ಯಾಕ್ ಮಿಸ್ ಮಾಡ್ತಾರೆ, ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗೋದಿಲ್ಲ ಅವ್ರಿಗೆ. ಅದ್ರ ಬಗ್ಗೆ ನಾವು ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ, ಅವ್ರು ಏನೂ ಮಾಡಿಲ್ಲ ಅಂತ ಮಾತಾಡ್ತೀವಿ. ಅರ್ಥ ಆಯ್ತಾ? ಸೊ ಯಾವುದಾದ್ರೂ ವಿಶ್ವದಲ್ಲಿ ಯಾವುದಾದ್ರೂ ಒಂದು ರಾಜ್ಯ ಇದೆಯಾ, ಅಥವಾ ಒಂದು ಐಡಿಯಾಲಜಿ ಇದೆಯಾ, ಅಥವಾ ಒಂದು ಗೌರ್ಮೆಂಟ್ ಇದೆಯಾ ವಿಚ್ ಹ್ಯಾಸ್ ಪ್ರಿವೆಂಟೆಡ್ ಆಲ್ ಅಟ್ಯಾಕ್ಸ್? ಇದು ಸಾಧ್ಯವಾ? ತಾವು ಓದ್ದವರು, RTI ವರ್ಕರು, ಎಲ್ಲಾದರೂ ವಿಶ್ವದಲ್ಲಿ ಯಾವುದಾದ್ರೂ ಸರ್ಕಾರ 100% ನಿಲ್ಲಿಸಿದೆಯಾ? ಸಾಧ್ಯ ಇಲ್ಲ ಸ್ವಾಮಿ. ಭಾರತದ 1985ನೇ ಇಸ್ವಿಯಿಂದ ತಗೊಳ್ಳಿ, ಪ್ರತಿಯೊಂದು ವರ್ಷದಲ್ಲೂ ಟಿಲ್ ಪ್ರಾಬ್ಲಿ ಅಬೌಟ್ 2015-16 ಪ್ರತಿಯೊಂದು ವರ್ಷದಲ್ಲೂ ನಂಬರ್ ಆಫ್ ಅಟ್ಯಾಕ್ಸ್ ಓನ್ಲಿ ಇನ್ಕ್ರೀಸ್ಡ್. ಒಪ್ತೀರಾ? ದ ಗ್ರಾಫ್ ಹಸ್ ಆಲ್ವೇಸ್ ಬಿನ್ ಅಸೆಂಡಿಂಗ್. ಅದಾದಮೇಲೆ ಡಿಸೆಂಡ್ ಆಗಿದೆ. ಹಾಗಂತ ಅದು 0 ಆಗುತ್ತೆ ಅಂದ್ಕೊಳ್ಳೋದು ನನ್ನ ಪ್ರಕಾರ ಇಟ್ ಈಸ್ ನಾಟ್ ರಿಯಲಿಸ್ಟಿಕ್. ಇಡೀ ಪ್ರಪಂಚದ ನೋಡಿ, ನಾವು ನಮ್ಮನ್ನು ಕಂಟ್ರೋಲ್ ಮಾಡ್ಕೋಬೋದು. ನಾನೊಬ್ಬರು ನಾಗರಾಜನ್ ಕಂಟ್ರೋಲ್ ಮಾಡ್ಕೋಬೋದು. ಪಾಕಿಸ್ತಾನದಲ್ಲಿ ಕೂತಿರೋ ನಾಗರಾಜನ್ ಹೇಗೆ ಕಂಟ್ರೋಲ್ ಮಾಡಲಿ? ಆಗಲ್ವಲ್ಲ ಸ್ವಾಮಿ.
ನಾನು ಓಕೆ ಸರ್ಕಾರ ಎಲ್ಲರನ್ನೂ ನಿಲ್ಲಿಸ್ಬೇಕು ಅಂತ ಇಟ್ಕೊಳ್ಳಿ, ಎಲ್ಲರ ಮೇಲೂ ಒಂದು ಕಣ್ಣಿಡಬೇಕು ಅಂತ ಇಟ್ಕೊಳ್ಳಿ. ಹಾಗೆ ಕಣ್ಣಿಟ್ಟಲ್ಲಿ ಏನಾಗುತ್ತೆ, ನಿಮ್ಮ ಸ್ವತಂತ್ರದ ಮೇಲೆ ನಾನು ಒಂದು ಅಂಕುಶವನ್ನು ಹಾಕಬೇಕು. ಕರೆಕ್ಟಾ? ನಿಮ್ಮ ಮೊಬೈಲ್ ಫೋನ್ನಲ್ಲಿ ಏನು ಮೆಸೇಜ್ ಕೊಡ್ತಿದ್ದೀರಾ ಅದು ನೋಡಬೇಕು. ನೀವು ಯಾರ ಹತ್ರ ಮಾತಾಡ್ತಿದ್ದೀರಾ ಅದರೊಂದು ಸ್ಕ್ರಿಪ್ಟ್ ಬೇಕು. ನೀವು ಯಾರಿಗಾದ್ರೂ ಕಾಗದ ಬರೆದ್ರೆ ಅದು ಸೆನ್ಸರ್ ಬೋರ್ಡ್ ಮೂಲಕ ಹೋಗಬೇಕು. ನೀವು ಅದಕ್ಕೆಲ್ಲ ಒಪ್ತೀರಾ? ಸೊ ಒಂದು ಸೆಕ್ಯೂರಿಟಿಗೂ ಒಂದು ಈಸ್ ಆಫ್ ಲಿವಿಂಗು ಒಂದು ಬ್ಯಾಲೆನ್ಸ್ ಇಟ್ಕೊಂಡು ನಡಿಬೇಕು ಒಂದು ಸರ್ಕಾರ ಅಂದಮೇಲೆ. ಆ ಬ್ಯಾಲೆನ್ಸ್ ಇಟ್ಕೊಂಡು ಹೋದಾಗ ಈ ಥರ ಒಂದು ಘಟನೆ ಆಗೋದು ಸಹಜ. ಆ ಘಟನೆ ಆದಮೇಲೆ ಅದರಿಂದ ನಾವು ಪಾಠ ಕಲ್ತ್ವಾ, ಆ ಘಟನೆ ಮಾಡಿದವ್ರನ್ನ ನಾವು ಹಿಡಿದ್ವಾ ಅಥವಾ ಹೊಡೆದ್ವಾ, ಅದು ಮುಖ್ಯ ನೋಡೋದು. ಈ ಯುರೋಪಿಯನ್ ರಾಷ್ಟ್ರಗಳು, ಆಸ್ಟ್ರೇಲಿಯಾ, ಅಮೇರಿಕಾದಂತಹ ದೇಶಗಳ ಇಮಿಗ್ರೇಷನ್ ಪಾಲಿಸಿಯನ್ನು ಒಂದು ಸಲ ನೋಡ್ಬೇಕಾ ನಾವು? ಆಫ್ಟರ್ ನಮ್ಮ ಐಸಿಸ್ನ ಹುಟ್ಟಿಗೆ ಕಾರಣವಾದಂಥ ಅರಬ್ ಸ್ಪ್ರಿಂಗ್ ಏನಾಯ್ತಲ್ಲ, ಅದಾದ ನಂತರ ದೊಡ್ಡ ಪ್ರಮಾಣದ ರೆಫ್ಯೂಜಿಗಳು ಈ ದೇಶಗಳಿಗೆ ಬಂದುಬಿಟ್ರು. ಇವರು ಅಂದರೆ ಮಾನವೀಯತೆಯ ದೃಷ್ಟಿಯಿಂದನೋ ತಮ್ಮನ್ನು ತಾವು ಜಾತ್ಯತೀತರು ಅಂತ ತೋರಿಸಿಕೊಳ್ಳೋದಕ್ಕೆ, ಮಲ್ಟಿಕಲ್ಚರಲ್ ಸೊಸೈಟಿ ಅಂತ ತೋರಿಸಿಕೊಳ್ಳೋದಕ್ಕೆ ಅವ್ರನ್ನೆಲ್ಲ ಆಲಿಂಗನ ಮಾಡಿ ಒಳಗಡೆ ಕರ್ಕೊಂಡ್ರು. ಅದರ ಪರಿಣಾಮ ಯುರೋಪಿಯನ್ ದೇಶಗಳಲ್ಲಿ ಇವತ್ತು ನೋಡ್ತಾ ಇದ್ದೀವಿ ನಾವು. ಪ್ಯಾರಿಸನ್ನು ಇತ್ತೀಚೆಗೆ ಯಾವುದೋ ಒಂದು ಪ್ಯಾರಿಸ್ನ ವೀಡಿಯೋಗಳನ್ನು ನೋಡ್ತಾ ಇದ್ದೆ, ನೋಡಿದರೆ ಗಾಬರಿ ಆಗುತ್ತೆ. ಇದೇನಾ ಪ್ಯಾರಿಸು ಅನ್ನೋ ಹಂಗೆ ಆಗ್ಬಿಟ್ಟಿದೆ ಪ್ಯಾರಿಸು. ಲಂಡನ್ನ ಬೀದಿಗಳಲ್ಲಿ ನಡೀತಾ ಇರೋದು ನೋಡಿದರೆ ಗಾಬರಿ ಆಗುತ್ತೆ. ಇಮಿಗ್ರೇಷನ್ ಪಾಲಿಸಿ ಆಸ್ಟ್ರೇಲಿಯಾದ ಘಟನೆಗೂ ಕೂಡ ಒಂದಲ್ಲ ಒಂದು ರೀತಿ ಕಾರಣ ಆಯಿತಾ? ಖಂಡಿತ. ಯಾಕೆಂದರೆ ನಾವೊಂದು ಇಮಿಗ್ರೆಂಟನ್ನು ತೊಗೊಂಡ್ರೆ ಅಥವಾ ಒಬ್ಬನ ಒಳಗೆ ತೊಗೊಂಡ್ರೆ ನಮ್ಮ ಸೊಸೈಟೀಲಿ ನಾವು ಎಕ್ಸ್ಪೆಕ್ಟ್ ಮಾಡೋದೇನು, ನಮ್ಮ ಸೊಸೈಟೀಲಿ ಅವನು ಹಾಲಿನಲ್ಲಿ ಸಕ್ಕರೆ ಅಂತ ಬೆರೆತು ಬದುಕಲಿ, ನಮ್ಮಲ್ಲಿ ಒಬ್ಬ ಆಗ್ತಾನೆ ಅಂತ. ಬಟ್ ಏನಾಗ್ತದೆ ಅಂದರೆ ಅವನ ಕಡೆಯವರು ಒಂದು 20-25 ಸಾವಿರನೋ 30 ಸಾವಿರನೋ ಅಥವಾ 1% 2% ಆದಾಗ ಅವನು ನನ್ನ ಧರ್ಮ, ನನ್ನ ದೇವರು, ನನ್ನ ಪುಸ್ತಕ, ಅದಕ್ಕೆ ಅಭಿಮಾನ ಕೊಡಿ ಅಂತ ತನ್ನ ಒಂದು ಹ್ಯೂಮನ್ ರೈಟ್ಸನ್ನು ಆ್ಯಂಗಲ್ ಇಡ್ತಾರೆ. ಅದು ಸರಿ. ಇನ್ ಡೆಮೊಕ್ರೆಟಿಕ್ ಸೊಸೈಟೀಸ್ ನಾವೇನು ಮಾಡ್ತೀವಿ, ಅವ್ನಿಗೆ ಹೇಳ್ತಿರೋದು ಸರಿನಪ್ಪ, ಅವನು ತನ್ನ ಧರ್ಮದ ಸ್ವಾತಂತ್ರ್ಯ ಇದೆ, ಅವನು ಆಚರಣೆ ಮಾಡಲಿ ಅಂತೀವಿ. ಸೊ ಶುರುವಾಗುತ್ತೆ. ಅವನ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ. ಅದಾದಮೇಲೆ ಏನಾಗುತ್ತೆ ಅಂದರೆ ನನ್ನ ಧರ್ಮದ ವಿರುದ್ಧ ನೀನೇನೋ ಮಾಡ್ತಿದ್ಯಾ, ಅದು ನನ್ನ ಧರ್ಮದ ವಿರುದ್ಧ ಅಂತ ಶುರುವಾಗುತ್ತೆ. ನಾನು ಬಂದಿರೋದು ಒಬ್ಬ ರೆಫ್ಯೂಜಿಯಾಗಿ. ಹೌದು, ರೆಫ್ಯೂಜಿಯಾಗಿ ಬಂದು ನಾನು ಏನು ಮಾಡ್ತೀನಿ, ನನ್ನ ಒಂದು ಧರ್ಮಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಲ್ಲ. ರೆಫ್ಯೂಜಿ ಶಬ್ದದ ಡೆಫಿನಿಷನ್ನೇ ನಾನಿರುವ ದೇಶದಲ್ಲಿ ನನಗೆ ಬದುಕೋದಕ್ಕಾಗ್ತಾ ಇಲ್ಲ, ನಿಮ್ಮ ದೇಶದೊಳಗೆ ಬರ್ತೀನಿ, ನನಗೊಂದಷ್ಟು ಜಾಗ ಫಾರ್ ಬೆಟರ್ ಪೊಲಿಟಿಕಲ್ ಆರ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸಿಗೆ ಜಾಗ ಕೊಡಿ ಅಂತ ರೆಫ್ಯೂಜಿ ಆಗಿ ಬಂದವನು ಆತ. ಆ್ಯಂಡ್ ಫ್ರಮ್ ಮೆಜಾರಿಟಿ ಇಸ್ಲಾಮಿಕ್ ಕಂಟ್ರೀಸ್ ಬರ್ತಾರೆ. ಸೊ ಅಲ್ಲಿ ನನಗೇನೋ ತೊಂದರೆ ಇದೆ, ಹಾಗಾಗಿ ನಾನು ನಿನ್ನ ದೇಶಕ್ಕೆ ಬಂದಿದ್ದೀನಿ ಬರ್ತಾರೆ. ಹೌದು, ಬಂದು ಏನು ಮಾಡ್ತಾರೆ, ನನ್ನ ಒಂದು ಧರ್ಮಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ. ಸಹಜವಾಗಿ ಎಲ್ಲ ಡೆಮೋಕ್ರಸೀಸ್ನಲ್ಲೂ ಇದು ಅವಕಾಶ ಕೊಡ್ತಾರೆ. ಹೌದು, ಕೊಟ್ಟ ಮೇಲೆ ಏನಾಗುತ್ತೆ, ತಮ್ಮ ಸಮಾಜ ಹೇಗೆ ಬೆಳ್ಕೊಂಡು ಹೋಗುತ್ತೋ ಅವಾಗ ಅವ್ರೇನು ಹೇಳ್ತಾರೆ, ನಿನ್ನ ಈ ಪದ್ಧತಿ ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ ದ ನೇಟಿವ್ ಕಮ್ಯುನಿಟಿ, ನಿನ್ನ ಈ ಅಭ್ಯಾಸ ನಮ್ಮ ಧರ್ಮದ ವಿರುದ್ಧ, ಅದನ್ನು ನಿಲ್ಲಿಸು. ಹೊರಗಡೆಯಿಂದ ಬಂದವರು ಹೇಳ್ತಾರೆ ಶುರು ಅಲ್ಲಿನ ಮೂಲ ನಿವಾಸಿಗಳಿಗೆ. ಆವಾಗ ಘರ್ಷಣೆ ಶುರುವಾಗುತ್ತೆ. ಈಗ ಇಫ್ ಐ ಟೇಕ್ ಅನ್ ಎಕ್ಸಾಂಪಲ್ ಆಫ್, ನೀವು ಯುರೋಪ್ ಅಂದ್ವಿ, ಯುರೋಪ್ ಹೋಗೋಕ್ಕಿಂತ ಮುಂಚೆ ಆಸ್ಟ್ರೇಲಿಯಾ ಎಕ್ಸಾಂಪಲ್ ತೊಗೊಂಡು, ಆಸ್ಟ್ರೇಲಿಯಾನಲ್ಲಿ ಇವತ್ತು 31% ಆಫ್ ಆಲ್ ಪೀಪಲ್ ಲಿವಿಂಗ್ ಇನ್ ಆಸ್ಟ್ರೇಲಿಯಾ ವರ್ ಬಾರ್ನ್ ಔಟ್ಸೈಡ್ ಆಸ್ಟ್ರೇಲಿಯಾ. ಹೌದು, 31%. ಎಸ್. ಸಿಡ್ನಿನಲ್ಲಿ ಪಾಪ್ಯುಲೇಷನ್ನಲ್ಲಿ 31% ಇಸ್ಲಾಮಿಕ್ ಫಾಲೋವರ್ಸ್, ಮೆಲ್ಬೋರ್ನ್ನಲ್ಲಿ 40%. ಸೊ ಕೆಲವೊಂದು ಏರಿಯಾಸ್ನಲ್ಲಿ ಕಾನ್ಸಂಟ್ರೇಷನ್ ಆಗಿದೆ. ನಾವು ಯುರೋಪ್ಗೆ ಹೋಗೋಣ. ಯುರೋಪ್ನಲ್ಲಿ ಏನಾಯಿತು ಅಂದರೆ ಪ್ರಾಬ್ಲಿ ಅವ್ರು ಮಾಡಿದ ಕರ್ಮ ಅವ್ರ ಹಿಂದೆ ಬಿದ್ದಿದೆ. ಫ್ರಾನ್ಸ್ ಎಸ್ಪೆಷಲಿ ಆಫ್ರಿಕಾನಲ್ಲಿ ತುಂಬ ತೊಂದರೆ ಕೊಡ್ತು ಕೆಲವೊಂದು ದೇಶಗಳಿಗೆ. ಆ ದೇಶಗಳಿಂದ ಮೈಗ್ರೆಂಟ್ಸ್ ಬಂದರು. ಇವತ್ತು ಫ್ರಾನ್ಸ್ನಲ್ಲಿ ಐ ಥಿಂಕ್ ಇಟ್ಸ್ ಅಬೌಟ್ 7%, ಜರ್ಮನಿನಲ್ಲಿ 5%, ಬ್ರಿಟನ್ನಲ್ಲಿ ಅಬೌಟ್ 4.5%. ಪ್ರಾಬ್ಲಮ್ ಈಸ್ ನಾಟ್ ದ ಪರ್ಸಂಟೇಜಸ್ ಟುಡೇ. ಪ್ರಾಬ್ಲಮ್ ಏನು ಅಂದರೆ ಪ್ರತಿಯೊಂದು ಕಮ್ಯುನಿಟಿನೂ ದೇ ಲೀವ್ ಬೈ ದೇರ್ ಕಮ್ಯುನಿಟಿ ರೂಲ್ಸ್. ಸೊ ಹಾಗಾಗಿ ಅವ್ರ ಬ್ರೀಡಿಂಗ್ ರೇಟ್ಸ್ ಏನಿದೆ ಅಥವಾ ಅವ್ರ ಮಕ್ಕಳನ್ನು ಹೆರುವ ಪ್ರಮಾಣ ಅದು ಕೆಲವೊಂದು ಕಮ್ಯುನಿಟೀಸ್ನಲ್ಲಿ ಜಾಸ್ತಿ ಇದೆ, 3% ಮೇಲಿದೆ.
ಟ್ರೆಡಿಷ್ನಲ್ ಕಮ್ಯುನಿಟೀಸ್ನಲ್ಲಿ ಕಡಿಮೆ ಇದೆ, 2%ಗಿಂತ ರೀಪ್ಲೇಸ್ಮೆಂಟ್ ರೇಟ್ಗಿಂತ ಕಡಿಮೆ ಇದೆ. ಅದು ಒಂದು ಕಡೆ ಅದು ಮೇಲೆ ಹೋಗ್ತಾ ಇದೆ ಪಾಪ್ಯುಲೇಷನ್ ಪರ್ಸೆಂಟೇಜ್, ಡಿಮೋಗ್ರಾಫಿಕ್ಸ್ ಚೇಂಜ್ ಆಗ್ತದೆ. ಎರಡನೇದು ಬಿಕಾಸ್ ದ ಇಮಿಗ್ರೇಷನ್ ಪಾಲಿಸಿ ಈಸ್ ಲೂಸ್, ಅಲ್ಲಿಂದನೂ ಬರ್ತಿದ್ದಾರೆ. ಸೊ ಹಾಗಾಗಿ ಯುರೋಪ್ನಲ್ಲಿರೋ ದೇಶಗಳಿಗೆ ಮುಂದೆ ಅವರೇನಾದರೂ ಇಮಿಗ್ರೇಷನ್ ಕಂಟ್ರೋಲ್ ಮಾಡಿಲ್ಲ ಅಥವಾ ದೇ ಡೋಂಟ್ ಟೇಕ್ ಕೇರ್ ಆಫ್ ದೇರ್ ಇಂಟರ್ನಲ್ ಇಶ್ಯೂಸ್, ಸಮಾಜದಲ್ಲಿ ಒಂದು ಒಗ್ಗಟ್ಟನ್ನು ತಂದಿಲ್ಲ ಅಂದರೆ ಮುಂದೆ ಅವ್ರಿಗೆ ತುಂಬ ತೊಂದರೆ ಆಗೋ ಚಾನ್ಸ್ ಇದೆ. ಯುರೋಪಿನ ದೇಶ ಪೋಲೆಂಡ್ ಡಸ್ ನಾಟ್ ಅಲೌ, ಒಬ್ಬ ರೆಫ್ಯೂಜಿನೂ ತೊಗೊಳಲ್ಲ ಅವರು, ನೋ ಎಂಟ್ರಿ ಅಂತ ಹೇಳ್ತಾರೆ ಅವರು. ಇಟ್ ಈಸ್ ನಾಟ್ ಬ್ಲ್ಯಾಕ್ ಆ್ಯಂಡ್ ವೈಟ್. ತಾವು ಈಗ ರಷ್ಯಾ ಅನ್ನೋ ಒಂದು ದೇಶ ನೋಡಿದ್ರೆ ಅದು ಇಂಡಿಯಾ ಥರ ಮಲ್ಟಿಕಲ್ಚರಲ್ ಸೊಸೈಟಿ. ಹೌದು. ಓಕೆ, ಅಲ್ಲೂ ಸಾಕಷ್ಟು ಪರ್ಸೆಂಟೇಜ್ ಇಸ್ಲಾಮಿಕ್ ಫಾಲೋವರ್ಸ್ ಇದ್ದಾರೆ. ಹೌದು. ಬಟ್ ಆ ದೇಶದ ಪೊಲಿಟಿಕಲ್ ಕ್ಲೈಮೇಟ್ ಹೇಗಿದೆ ಅಂದರೆ ಆಲ್ ಆಫ್ ದೆಮ್ ರೆಕಗ್ನೈಸ್ ದಟ್ ದ ಮದರ್ಲ್ಯಾಂಡ್ ಈಸ್ ಅಬೋವ್ ದ ಸುಪ್ರೀಮ್. ಹೌದು, ಮದರ್ಲ್ಯಾಂಡ್ ಈಸ್ ಸುಪ್ರೀಮ್. ಚೈನಾನಲ್ಲಿ ಆ ಒಂದು ಭಾವನೆ ಎಲ್ಲ ದೇಶದಲ್ಲೂ ಬಂದರೆ ಈ ಭಯೋತ್ಪಾದನೆ ಇರೋದಿಲ್ಲ. ಸರ್ ಸುಜಯ್ ಅಂತ ನನ್ನ ಹೆಸರು. ಆಲ್ ಓವರ್ ದ ವರ್ಲ್ಡ್ ಪ್ರತಿ ಸ್ಕೂಲು ಕಾಲೇಜಲ್ಲೂ ಒಂದೇ ಒಂದು ಪ್ರಯತ್ನ ಏನು ನಡೀತಾ ಇದೆ ಅಂದರೆ ಒಂದು ಐಡಿಯಲ್ ಸಿಟಿಸನ್ನ ಹುಟ್ಟಾಕುವಂಥ ಪ್ರಯತ್ನ ನಡೀತಾ ಇದೆ ಎಲ್ಲ ಕಡೆ. ಆದರೆ ಇಲ್ಲಿ ಎಷ್ಟೇ ಡಾಕ್ಟರ್ಗಳು, ಇಂಜಿನಿಯರ್ಗಳು ಮುಸ್ಲಿಂ ಕಮ್ಯುನಿಟಿಯಿಂದ ಬಂದರೂ ಕೂಡ ಎಂಡ್ ಆಫ್ ದ ಡೇ ಅವ್ರನ್ನ ರ್ಯಾಡಿಕಲೈಸ್ ಮಾಡಿಬಿಡ್ತಾರೆ ಅವ್ರ ಗುರುಗಳು. ಅಂಥದ್ದು ಏನು ಶಕ್ತಿ ಇದೆ ಅವ್ರ ಹತ್ರ ಅಂತ ಅದೇನಾದ್ರು ಗೊತ್ತಾಯಿತು ಅಂತಂದರೆ ನಾವು ಕಾಲೇಜಲ್ಲಿರೋ ಪ್ರೊಫೆಸರ್ಗಳಾಗಲಿ ನಾವು ಪ್ರತಿಯೊಬ್ಬರನ್ನು IAS IPS ಆಫೀಸರ್ ಮಾಡಿಬಿಡ್ತೀವಿ. ಅಂಥ ಶಕ್ತಿ ಏನಿದೆ? ಓದಿರೋರು ಎಜುಕೇಟೆಡ್ ಮುಸ್ಲಿಮ್ಸ್ನೂ ಅವ್ರು ಚೇಂಜ್ ಮಾಡ್ತಿದ್ದಾರೆ. ಅಲ್ಲ, ಇದು ನೀವು ಅವ್ರು ಹೇಳಿದ್ದಕ್ಕೆ ನಾನು 100% ಒಪ್ಕೊತೀನಿ. ಎಲ್ಲ ಮುಸ್ಲಿಮ್ಸು ಈ ಥರ ಆಗ್ತಾರೆ ಅಂತ ಹೇಳೋದು ತುಂಬ ಒಂದು ಔಟ್ರೇಜಿಯಸ್ ಸ್ಟೇಟ್ಮೆಂಟ್. ಹೌದು. ಓಕೆ, ಅವರು ನಜ್ಮಾ ಅವ್ರು ಹೇಳಿದಾಗೆ ಮಿಲ್ಟ್ರಿನಲ್ಲಿ ಯಾರು ಇರ್ತಾರೆ ಅವ್ರು ಹೇಗೆ ಬದಲಾಗ್ತಾರೆ? ದೇ ಕಮ್ ಫ್ರಮ್ ದ ಸೇಮ್ ಸೊಸೈಟಿ, ಸೇಮ್ ಎಕೋಸಿಸ್ಟಮ್ ಅಲ್ವಾ? ಸೊ ಬದಲಾಗಕ್ಕೆ ಅವಕಾಶ ಇದೆ. ಬಟ್ ನಮ್ಮ ಪ್ರಾಬ್ಲಮ್ ಏನು ಅಂದರೆ ದಟ್ ಕಮ್ಯುನಿಟಿ ಇಟ್ ಶುಡ್ ಡ್ರೈವ್, ಇಟ್ ಶುಡ್ ಕಮ್ ವಿತಿನ್ ದ ಕಮ್ಯುನಿಟಿ. ನಾವು ಹೊರಗಡೆಯಿಂದ ಮಾಡಿದ್ರೆ ಅದು ಅವ್ರಿಗೆ ಒಂದು ಒಪ್ಪಂದ, ಅದಕ್ಕೆ ದೇ ವಿಲ್ ರೆಬೆಲ್ ಅಗೇನ್ಸ್ಟ್ ಇಟ್. ಇಟ್ ಹ್ಯಾಸ್ ಟು ಕಮ್ ಫ್ರಮ್ ವಿತಿನ್ ದ ಕಮ್ಯುನಿಟಿ. ಅದಕ್ಕೆ ನಾವು ಕಾಯಬೇಕಷ್ಟೆ. ಇಸ್ರೇಲ್ನ ಸರ್ವೈವಲ್ಲೇ ನನಗೊಂದು ಕ್ವಶನ್. ಒಂದು ದೇಶ, ಅಷ್ಟು ಸಣ್ಣ ದೇಶ, ಸುತ್ತಲೂ ಶತ್ರುಗಳನ್ನಿಟ್ಕೊಂಡು, ಪ್ರಪಂಚದಾದ್ಯಂತ ಶತ್ರುಗಳನ್ನಿಟ್ಕೊಂಡು ಕಳೆದ್ರಲ್ಲ ಸರ್ ಅವರು. 80 ವರ್ಷ ಕಳೆದ್ರು. ಹೆಂಗೆ ಸಾಧ್ಯ ಅದು? ಈಗ ಇದುವರೆಗೂ ಅವರು ಸರ್ವೈವ್ ಆಗಿರೋದು ನಾಟ್ ಓನ್ಲಿ ಬಿಕಾಸ್ ಆಫ್ ದೇರ್ ಇಂಡಸ್ಟ್ರಿಯಸ್ ನೇಚರ್, ಸ್ಯಾಕ್ರಿಫೈಸಲ್ ನೇಚರ್, ಬಟ್ ಬಿಕಾಸ್ US ಸಪೋರ್ಟ್ ಇತ್ತು. ಎಸ್. ಓಕೆ, ಅವ್ರು ಎನ್ಶೋರ್ ಮಾಡಿದ್ರು ದಟ್ ಯಾವುದೇ ಒಂದು ಅರಬ್ ನೇಷನ್ಸ್, ಅಕ್ಕಪಕ್ಕದಲ್ಲಿರೋ ಅರಬ್ ನೇಷನ್ಸ್ ಈಸ್ ನಾಟ್ ಮಿಲಿಟರಿಲಿ ಸ್ಟ್ರಾಂಗ್ ಟು ಟೇಕ್ ಡೌನ್ ಇಸ್ರೇಲ್. ಆ ಒಂದು ಎನ್ಶೋರ್ ಮಾಡಿದ್ರು. ಕ್ಯಾಂಪ್ ಡೇವಿಡ್ ಅಕಾರ್ಡ್ನಲ್ಲಿ ಈಜಿಪ್ಟ್ ಜೊತೆ ಒಂದು ಒಪ್ಪಂದ ಆಯಿತು. ಈಗ ಸೌದಿ ಅರೇಬಿಯಾ ಜೊತೆನೂ ಒಂದು ಒಪ್ಪಂದ ಆಗೋವಂಥದ್ದಿತ್ತು, ಏನೋ ಆಯಿತು. ಬಟ್ ಇತ್ತೀಚೆಗೆ ಒಂದು ಡೇಂಜರ್ ಕಾಣ್ತಿದೆ ಇಸ್ರೇಲ್ಗೆ. ಇತ್ತೀಚಿನ ಒಂದು ಮಿಸೈಲ್ ಟೆಕ್ನಾಲಜಿ ಏನು ಪ್ರೊಲಿಫರೇಷನ್ ಆಗಿದೆ, ಅದರಲ್ಲಿ ಇರಾನ್ ಹ್ಯಾಸ್ ಅಚೀವ್ಡ್ ಸ್ಟಿಪೆಂಡಸ್ ಸಕ್ಸಸ್. ಎಸ್. ನೀವೇ ಹೇಳಿದ್ರಿ, ಇಸ್ರೇಲಿನ ಒಂದು ಭೂಗೋಳ ಏನಿದೆ ತುಂಬ ಚಿಕ್ಕದು ಅಂತ. ಚಿಕ್ಕದು, ಹೌದು. ತುಂಬ ಚಿಕ್ಕದಾದ್ರಿಂದ ಅವನ ಒಂದು ಕೀ ಅಸೆಟ್ಸ್ ಎಲ್ಲ ಒಟ್ಟಿಗೆ ಇದೆ. ಹೌದು. ಈಗ ಭಾರತದಲ್ಲಿ ಬೆಂಗಳೂರಿನಲ್ಲಿ ಒಂದು ಡಿಫೆನ್ಸ್ ಅಸೆಟ್ ಇರ್ಬೋದು, ಇನ್ನೆಲ್ಲ ದೂರದಲ್ಲಿರುತ್ತೆ. ಸೊ ಇಟ್ ಇಸ್ ಸ್ಪ್ರೆಡ್. ವೇರಾಸ್ ಇಸ್ರೇಲ್ ಚಿಕ್ಕದಾದ್ರಿಂದ ಅವನೆಲ್ಲ ಕೀ ಅಸೆಟ್ಟು ಜೊತೆಗಿದೆ. ಆ್ಯಂಡ್ ಇರಾನ್ ಹ್ಯಾಸ್ ಗಾಟ್ ಸಫಿಷಿಯಂಟ್ ಮಿಲಿಟರಿ ಟೆಕ್ನಾಲಜಿ ಟುಡೇ ಟು ಬಿಕಮ್ ಎ ಬಿಗ್ ಪ್ರಾಬ್ಲಮ್ ಫಾರ್ ಇಸ್ರೇಲ್. ಹ್ಯೂಜ್ ಪ್ರಾಬ್ಲಮ್. ಎಸ್. ಸೊ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಇದೆ, ಇನ್ನಷ್ಟು ಹೆಚ್ಚಾಗ್ತಿದೆ. ಇನ್ನೂ ಒಂದು ಅದು ಮೂರ್ಖತನೂ ಮಾಡಿದ್ದಾರೆ ಇಸ್ರೇಲ್ನವರು. ಇಸ್ರೇಲ್ನವ್ರು ಏನು ಮಾಡಿದ್ರು ಅಂದರೆ, ಇರಾನ್ಗೂ ಇಸ್ರೇಲ್ಗೂ ಮಧ್ಯ ಒಂದು ಸಿರಿಯಾ ಅಂತ ಒಂದು ದೇಶ ಇತ್ತು. ಹೌದು. ಇಟ್ ವಾಸ್ ರೂಲ್ಡ್ ಬೈ ಅಸದ್. ಹಿ ವಾಸ್ ಎ ಸೆಕ್ಯುಲರ್ ಗೈ. ಸೆಕ್ಯುಲರ್ ಅಂದರೆ ಹಿ ವಾಸ್ ಲುಕಿಂಗ್ ಆಫ್ಟರ್ ಹಿಸ್ ಕಂಟ್ರಿ. ಜಾಸ್ತಿ ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಅವನ ಕಂಟ್ರಿನಲ್ಲೇ ಅವನಿಗೆ ತೊಂದರೆಗಳಿತ್ತು. ಬಹುತೇಕ ಸರ್ವಾಧಿಕಾರಿಗಳ ಸೆಕ್ಯುಲರ್ ಆಗಿರ್ತಾರೆ. ಕರೆಕ್ಟ್. ಇವ್ರೇನು ಮಾಡಿದ್ರು ಅಂದರೆ, ಇನ್ ಆರ್ಡರ್ ಟು ಗೆಟ್ ಸಮ್ ಲ್ಯಾಂಡ್ ಆ್ಯಂಡ್ ಒನ್ ಮೌಂಟನ್, ಅದನ್ನು ಆಕ್ಯುಪೈ ಮಾಡಿಕೊಂಡ್ರು. ಆ್ಯಂಡ್ ದೇ ಇನಿಷಿಯೇಟೆಡ್ ಎ ರೆಜಿಮ್ ಚೇಂಜ್ ಆಪರೇಷನ್. ಗೋಲನ್ ಹೈಟ್ಸ್ಗೋಸ್ಕರ. ಹಾಂ, ಗೋಲನ್ ಹೈಟ್ಸ್ ಮೊದಲೇ ತೊಗೊಂಡಿದ್ರು. ಅದ್ರ ಮುಂದೆ ಒಂದು ಮೌಂಟನ್ ಇತ್ತು, ಅದ್ರ ಹೆಸರು ಮರ್ತೋಗ್ತಾ ಇದ್ದೀನಿ ನಾನೀಗ. ಅದನ್ನು ತೊಗೊಂಡ್ರು. ಈಗ ಅದರಿಂದ ಏನಾಗಿದೆ ಅಂದರೆ, ಟರ್ಕಿಗೆ ಒಂದು ಫುಟ್ ಹೋಲ್ಡ್ ಸಿಕ್ಕಿದೆ ಇನ್ ಸಿರಿಯಾ.
ಈಗ ನೀವು ಭೂಗೋಳದಲ್ಲಿ ಇಸ್ಲಾಮಿಕ್ ರಾಷ್ಟ್ರಗಳು ನೋಡಿದ್ರೆ ಅತಿ ಹೆಚ್ಚು ಸೇನಾಬಲ ಇರೋ ದೇಶಗಳು ಅಂದರೆ ಪಾಕಿಸ್ತಾನ, ಇರಾನ್ ಮತ್ತು ಟರ್ಕಿ. ಟರ್ಕಿ ಟೆಕ್ನಾಲಜಿಕಲಿ ಸುಪೀರಿಯರ್ ಬಿಕಾಸ್ ನ್ಯಾಟೋ, ಇಟ್ಸ್ ಪಾರ್ಟ್ ಆಫ್ ನ್ಯಾಟೋ. ಸೊ ಮುಂದೆ ಇರಾನ್ ಮತ್ತು ಟರ್ಕಿಗೆ ಇಸ್ರೇಲ್ಗೂ ಒಂದು ಕಾಮನ್ ಬೌಂಡ್ರಿ ಥರ ಆಗೋ ಚಾನ್ಸ್ ಇದೆ. ಬಿಕಾಸ್ ಸಿರಿಯಾ ಮೇ ಬಿ ಬ್ರೋಕನ್ ಡೌನ್ ಇನ್ ಟು ಪೀಸಸ್. ಕರೆಕ್ಟ್. ದಟ್ ಐ ಥಿಂಕ್ ಒಂದು ಸ್ಟ್ರಾಟಜಿಕ್ ಮಿಸ್ಟೇಕ್ ಬೈ ನೆತನ್ಯಾಹು. ಹಿ ಶುಡ್ ಹ್ಯಾವ್ ಕೆಪ್ ದ ಬಫರ್ ಆಫ್ ಸಿರಿಯಾ. ಹೌದು, ಅದೊಂದು ಬಫರ್ ಆ ಉಳ್ಕೋಬೇಕು. ಬಫರ್ ಉಳ್ಕೊಂಡಿದ್ರೆ ಇವ್ರ ಸುರಕ್ಷತೆಗೆ ಅದು ಒಂದು ಇದಾಗ್ತಿತ್ತು, ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅದು. ನೀವು ಹೇಳ್ತಾ ಇರೋದು ಇದಕ್ಕೆ ಪರಿಹಾರ ಅನ್ನೋದು ಎರಡೂ ಕಡೆ ಇಬ್ಬರು ಒಳ್ಳೊಳ್ಳೆ ನಾಯಕರು ಬರಬೇಕಾಗಿದೆ. ಇನ್ನೂ ತನಕ ಬಂದಿಲ್ವಾ ಯಾರು? ಅಂದರೆ ಒಟ್ಟಿಗೆ ಬಂದಿಲ್ಲ. ಅಂದರೆ ಒಂದು ಕಡೆ ಒಳ್ಳೆ ನಾಯಕ ಬಂದರೆ ಸಾಧ್ಯ ಇಲ್ಲ. ಎರಡು ಕಡೆನೂ, ಎರಡು ಪಂಥದಲ್ಲೂ ಒಳ್ಳೆ ನಾಯಕರು ಬಂದು ಅವರಿಬ್ಬರಲ್ಲೂ ಒಂದು ಪರ್ಸ್ನಲ್ ಕೆಮಿಸ್ಟ್ರಿ ಬಂದು ದೇ ಶುಡ್ ಕಮಾಂಡ್ ದ ಲಾಯಲ್ಟಿ ಆಫ್ ದರ್ ಕಮ್ಯುನಿಟೀಸ್. ಆ ಥರ ಲೀಡರ್ಸ್ ಇನ್ನೂ ಬಂದಿಲ್ಲ. ಓಕೆ, ಹಮಾಸ್ ಅದಕ್ಕೆ ಅವಕಾಶ ಮಾಡಿಕೊಡುತ್ತಾ? ಹಮಾಸ್ನ ತೆಗೆಯೋದು ಅಷ್ಟೇನು ಕಷ್ಟ ಇಲ್ಲ ಸರ್. ಹೌದಾ? ಹಾಂ. ಓಕೆ. ಯಾಕೆಂದರೆ ಇಟ್ ಈಸ್ ಎ ಆರ್ಗನೈಸೇಷನ್ ದಟ್ ಸ್ಟ್ರೈವ್ಸ್ ಆನ್ ಫಂಡಿಂಗ್ ಕಾನ್ಫ್ಲಿಕ್ಟ್. ಆ ಕಾನ್ಫ್ಲಿಕ್ಟಿನ ಬುಡ ತೆಗೆದ್ರೆ ಅದಕ್ಕೇನು ಒಂದು ಸ್ಟ್ಯಾಂಡ್ ಇರಲ್ಲ. ಮಿಲಿಟ್ರಿಲಿ ಹಮಾಸನ್ ತೆಗೆಯೋದೇನು ಅಂತ ಏನು ಮಿಲಿಟರಿಲಿ ಏನು ದೊಡ್ಡ ವಿಷಯ ಅಲ್ಲ. ಹೌದು ಹೌದು. ಆ ಥಾಟ್ ಪ್ರೋಸೆಸ್ ಇದೆಯಲ್ಲ, ಯಾವ ಐಡಿಯಾ ಇದೆ, ಐಡಿಯಾಲಜಿ ಇದೆ ದಟ್ ಮೇಕ್ಸ್ ಎ ಹಮಾಸ್, ಅದನ್ನು ತೆಗಿಬೇಕು. ಕರೆಕ್ಟ್. ಹಮಾಸ್ ಅನ್ನನ್ನು ತೆಗೆಯೋದೇನು ಕಷ್ಟ ಇಲ್ಲ, ಆ ಐಡಿಯಾಲಜಿನ ತೆಗೆಯೋದಿದೆಯಲ್ಲ ಅದು ತುಂಬ ಕಷ್ಟ. ಅದಕ್ಕಾಗಿ ಒಬ್ಬ ಲೀಡರ್ ಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್ ವಿಂಗ್ ಕಮಾಂಡರ್ ರಾಜು ಸರ್. ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ, ನನ್ನ ಹಾಗೂ ಮತ್ತು ಆಹ್ವಾನಿತರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.